ನೀವು ಎಂದಾದರೂ ಒಂದು ಪ್ರಶ್ನೆ ಕೇಳಿಕೊಂಡಿದ್ದೀರಾ? ಜಗತ್ತಿನ ಕೋಟ್ಯಂತರ ಜನರು ಭಗವಂತನೆಂದು ಪೂಜಿಸುವ ಶ್ರೀಕೃಷ್ಣನ ಜೀವನದಲ್ಲಿ ಇನ್ನೂ ಎಷ್ಟೋ ರಹಸ್ಯಗಳು ಏಕೆ ಉಳಿದುಕೊಂಡಿವೆ? ಅವರು ಸಾಮಾನ್ಯ ರಾಜಕುಮಾರನಾಗಿರಲಿಲ್ಲ. ಅವರು ಕೇವಲ ಮಹಾಭಾರತದ ನಾಯಕನೂ ಅಲ್ಲ. ಯುಗಗಳನ್ನು ಬದಲಿಸಿದ ವ್ಯಕ್ತಿತ್ವ, ಧರ್ಮವನ್ನು ಸ್ಥಾಪಿಸಿದ ಮಾರ್ಗದರ್ಶಿ ಮತ್ತು ಕಾಲದಾಚೆಯೂ ಪ್ರಭಾವ ಬೀರುವ ದಿವ್ಯಶಕ್ತಿ. ಆದರೆ ಕೃಷ್ಣನ ಜೀವನದ ಕೆಲವು ಘಟನೆಗಳನ್ನು ನಾವು ಮೇಲ್ನೋಟಕ್ಕೆ ಮಾತ್ರ ತಿಳಿದಿದ್ದೇವೆ. ಅವರ ಜನ್ಮದ ಹಿಂದಿನ ನಿಜವಾದ ಉದ್ದೇಶವೇನು? ಏಕೆ ಅವರ ಜನನಕ್ಕೂ ಮುನ್ನವೇ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗಿತ್ತು? ಏಕೆ ದೇವತೆಗಳೇ ಅವರ ಅವತಾರಕ್ಕಾಗಿ ಕಾಯುತ್ತಿದ್ದರು? ಏಕೆ ಅವರು ಕಾರಾಗೃಹದಲ್ಲಿ ಜನಿಸಿದರು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದಾಗ ನಮ್ಮ ಮುಂದೆ ಕೇವಲ ಒಂದು ಪುರಾಣ ಕಥೆಯಲ್ಲ, ಆಳವಾದ ತಾತ್ವಿಕ ಸಂದೇಶವು ತೆರೆದುಕೊಳ್ಳುತ್ತದೆ. ಇಂದಿನ ಈ ಅಧ್ಯಾಯದಲ್ಲಿ ನಾವು ಶ್ರೀಕೃಷ್ಣನ ಜನ್ಮದ ಹಿಂದೆ ಅಡಗಿರುವ ಅಚ್ಚರಿಯ ಸತ್ಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಕಥೆಯನ್ನು ಕೇವಲ ಕೇಳಬೇಡಿ, ಪ್ರತಿಯೊಂದು ಘಟನೆಯನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಆಗ ಮಾತ್ರ ಈ ರಹಸ್ಯಗಳ ಆಳವನ್ನು ಅನುಭವಿಸಬಹುದು. ಅಧ್ಯಾಯ 1: ಅಧರ್ಮದಿಂದ ತುಂಬಿದ್ದ ಭೂಮಿ. ದ್ವಾಪರ ಯುಗದ ಕೊನೆಯ ದಿನಗಳು. ಭೂಮಿಯ ಮೇಲೆ ರಾಜರು ಇದ್ದರು, ಅರಮನೆಗಳಿದ್ದವು, ಐಶ್ವರ್ಯವೂ ಇತ್ತು. ಆದರೆ ಧರ್ಮ ಕ್ಷೀಣಿಸತೊಡಗಿತ್ತು. ಅಧಿಕಾರಕ್ಕಾಗಿ ಯುದ್ಧಗಳು ನಡೆಯುತ್ತಿದ್ದವು. ನಿರಪರಾಧಿಗಳ ಮೇಲೆ ಅನ್ಯಾಯ ಹೆಚ್ಚಾಗುತ್ತಿತ್ತು. ಬಲಿಷ್ಠರು ದುರ್ಬಲರನ್ನು ತುಳಿಯುತ್ತಿದ್ದರು. ಪುರಾಣಗಳ ಪ್ರಕಾರ ಭೂದೇವಿ ಈ ಅನ್ಯಾಯವನ್ನು ಸಹಿಸಲಾಗದೆ ಗೋವಿನ ರೂಪದಲ್ಲಿ ದೇವತೆಗಳ ಬಳಿಗೆ ತೆರಳಿ ರಕ್ಷಣೆ ಬೇಡಿದಳು. ದೇವತೆಗಳು ಬ್ರಹ್ಮನೊಂದಿಗೆ ಸೇರಿ ಪರಮಾತ್ಮನನ್ನು ಪ್ರಾರ್ಥಿಸಿದರು. ಆಗ ಒಂದು ಮಹತ್ತರ ನಿರ್ಧಾರ ಕೈಗೊಳ್ಳಲಾಯಿತು: ಧರ್ಮವನ್ನು ಮರುಸ್ಥಾಪಿಸಲು ಸ್ವತಃ ಶ್ರೀವಿಷ್ಣುವೇ ಮಾನವರ ರೂಪದಲ್ಲಿ ಅವತರಿಸಬೇಕೆಂದು. ಇದು ಕೇವಲ ಒಬ್ಬ ಮಗುವಿನ ಜನನದ ಕಥೆಯಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಸಂಗ್ರಾಮದ ಆರಂಭ. ಕಂಸನ ಭಯಾನಕ ಅಹಂಕಾರ. ಮಥುರೆಯ ರಾಜಕುಮಾರ ಕಂಸನು ಶಕ್ತಿಶಾಲಿ ಯೋಧನಾಗಿದ್ದ. ಆದರೆ ಅವನೊಳಗೆ ಅಹಂಕಾರ ಬೆಳೆಯುತ್ತಾ ಹೋಯಿತು. ತನ್ನ ಸಹೋದರಿ ದೇವಕಿಯನ್ನು ಅವನು ಪ್ರೀತಿಸುತ್ತಿದ್ದ. ದೇವಕಿಯ ವಿವಾಹದ ದಿನ ಅವಳ ರಥವನ್ನು ಸ್ವತಃ ಕಂಸನೇ ಓಡಿಸುತ್ತಿದ್ದ. ಆ ಕ್ಷಣದಲ್ಲೇ ಆಕಾಶವಾಣಿ ಕೇಳಿಸಿತು: ಕಂಸ, ದೇವಕಿಯ 8ನೇ ಮಗನೇ ನಿನ್ನ ಅಂತ್ಯಕ್ಕೆ ಕಾರಣನಾಗುವನು. ಒಂದು ವಾಕ್ಯ ಸಾಕಾಯಿತು. ಪ್ರೀತಿ ಕ್ಷಣಾರ್ಧದಲ್ಲಿ ಭಯವಾಗಿ ಬದಲಾಯಿತು. ಭಯ ಕ್ರೌರ್ಯವಾಗಿ ಮಾರ್ಪಟ್ಟಿತು. ಕಂಸನು ತನ್ನದೇ ಸಹೋದರಿಯನ್ನು ಕೊಲ್ಲಲು ಕತ್ತಿ ಎತ್ತಿದ. ಆಗ ವಸುದೇವನು ಅವನನ್ನು ತಡೆದು, ಹುಟ್ಟುವ ಪ್ರತಿಯೊಂದು ಮಗುವನ್ನು ನಿನಗೆ ಒಪ್ಪಿಸುತ್ತೇನೆ ಎಂದು ಮಾತು ಕೊಟ್ಟನು. ಅದೇ ಮಾತು ಇತಿಹಾಸದ ದಿಕ್ಕನ್ನು ಬದಲಿಸಿತು. ಕಾರಾಗೃಹವೇ ಯಾಕೆ? ಕೃಷ್ಣನು ಅರಮನೆಯಲ್ಲಿ ಜನಿಸಲಿಲ್ಲ, ವೈಭವದ ಮಧ್ಯೆ ಜನಿಸಲಿಲ್ಲ. ಕಬ್ಬಿಣದ ಕಂಬಿಗಳು, ಕತ್ತಲೆಯ ಕಾರಾಗೃಹ, ಕಾವಲುಗಾರರ ಮಧ್ಯೆ ಜನಿಸಿದನು. ಇದು ಕೇವಲ ಘಟನೆಯಲ್ಲ, ಒಂದು ಸಂದೇಶವೂ ಹೌದು. ಜೀವನದಲ್ಲಿ ಬೆಳಕು ಬಹಳ ಬಾರಿ ಕತ್ತಲೆಯ ಮಧ್ಯೆಯೇ ಹುಟ್ಟುತ್ತದೆ. ಆಶೆ ಎಲ್ಲವೂ ಮುಗಿದಂತಿರುವ ಕ್ಷಣದಲ್ಲೇ ಉದಯಿಸುತ್ತದೆ. ಕೃಷ್ಣನ ಜನ್ಮ ನಮಗೆ ಹೇಳುವುದೇ ಇದೆ: ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ದೈವಿಕ ಯೋಜನೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮಧ್ಯರಾತ್ರಿಯ ದಿವ್ಯ ಕ್ಷಣ. ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ. ಮಧ್ಯರಾತ್ರಿ. ದೇವಕಿ ತನ್ನ 8ನೇ ಮಗುವಿಗೆ ಜನ್ಮ ನೀಡಿದಳು. ಆದರೆ ಅದು ಸಾಮಾನ್ಯ ಶಿಶುವಲ್ಲ. ಕೆಲ ಪುರಾಣಗಳ ವರ್ಣನೆಯ ಪ್ರಕಾರ ಶಂಖ, ಚಕ್ರ, ಗದ, ಪದ್ಮಗಳನ್ನು ಧರಿಸಿದ ದಿವ್ಯ ರೂಪದಲ್ಲಿ ಪರಮಾತ್ಮನು ಮೊದಲು ದರ್ಶನ ನೀಡಿದನು. ದೇವಕಿ ಮತ್ತು ವಸುದೇವರು ಭಕ್ತಿಯಿಂದ ನಮಸ್ಕರಿಸಿದರು. ನಂತರ ಆ ದಿವ್ಯ ರೂಪವು ಸಾಮಾನ್ಯ ಮಗುವಿನ ರೂಪಕ್ಕೆ ಬದಲಾಯಿತು. ಈ ಘಟನೆ ಒಂದು ಸಂದೇಶವನ್ನು ನೀಡುತ್ತದೆ: ದೈವತ್ವ ತನ್ನ ಮಹಿಮೆಯನ್ನು ಪ್ರದರ್ಶಿಸಲು ಬರುವುದಿಲ್ಲ, ಜನರೊಂದಿಗೆ ಬೆರೆತು ಅವರಿಗೆ ಮಾರ್ಗದರ್ಶನ ನೀಡಲು ಬರುತ್ತದೆ. ಅದ್ಭುತಗಳ ಸರಮಾಲೆ. ಕೃಷ್ಣನು ಜನಿಸಿದ ತಕ್ಷಣ ಕಾರಾಗೃಹದ ಬಾಗಿಲುಗಳು ತಾವಾಗಿಯೇ ತೆರೆದವು. ಕಾವಲುಗಾರರು ಗಾಢ ನಿದ್ರೆಗೆ ಜಾರಿದರು. ಕಟ್ಟಿದ್ದ ಸರಪಳಿಗಳು ಬಿದ್ದು ಹೋದವು. ವಸುದೇವನು ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಹೊರಟನು. ಹೊರಗೆ ಭಾರೀ ಮಳೆ ಸುರಿಯುತ್ತಿತ್ತು. ಯಮುನಾ ನದಿ ಪ್ರವಾಹದಿಂದ ಉಕ್ಕಿ ಹರಿಯುತ್ತಿತ್ತು. ಆದರೂ ವಸುದೇವನು ಹಿಂದೆ ಸರಿಯಲಿಲ್ಲ. ಆ ಕ್ಷಣದಲ್ಲಿ ಆದಿಶೇಷನು ತನ್ನ ವಿಶಾಲ ಫಣವನ್ನು ಚಾಚಿ ಮಗುವಿನ ಮೇಲೆ ರಕ್ಷಣೆಯ ಛತ್ರದಂತೆ ನಿಂತನು. ಯಮುನಾ ನದಿಯ ನೀರು ದಾರಿ ಮಾಡಿಕೊಟ್ಟಿತು ಎಂದು ಪುರಾಣಗಳು ವರ್ಣಿಸುತ್ತವೆ. ಪ್ರಕೃತಿಯೇ ಈ ದಿವ್ಯ ಕಾರ್ಯಕ್ಕೆ ಸಹಕರಿಸುತ್ತಿದ್ದಂತೆ ಚಿತ್ರಿಸಲಾಗಿದೆ. ಗೋಕುಲದ ಮೌನ ರಾತ್ರಿ. ಅದೇ ಸಮಯದಲ್ಲಿ ಗೋಕುಲದಲ್ಲಿ ಯಶೋದೆಯು ಮಗುವಿಗೆ ಜನ್ಮ ನೀಡಿದ್ದಳು. ವಸುದೇವನು ಕೃಷ್ಣನನ್ನು ಅಲ್ಲಿ ಬಿಟ್ಟು ಯಶೋದೆಯ ಹೆಣ್ಣು ಮಗುವನ್ನು ತೆಗೆದುಕೊಂಡು ಮತ್ತೆ ಕಾರಾಗೃಹಕ್ಕೆ ಮರಳಿದನು. ಕಂಸನು ಆ ಮಗುವನ್ನು ಕೊಲ್ಲಲು ಯತ್ನಿಸಿದ. ಆದರೆ ಆ ಮಗು ಅವನ ಕೈಯಿಂದ ತಪ್ಪಿಸಿಕೊಂಡು ಆಕಾಶದಲ್ಲಿ ದಿವ್ಯ ರೂಪ ತಾಳಿ ಹೇಳಿತು: ನಿನ್ನನ್ನು ಸಂಹರಿಸುವವನು ಈಗಾಗಲೇ ಬೇರೆಡೆ ಸುರಕ್ಷಿತನಾಗಿದ್ದಾನೆ. ಆ ಕ್ಷಣದಿಂದ ಕಂಸನ ಜೀವನ ಭಯದ ನೆರಳಿನಲ್ಲಿ ಸಾಗತೊಡಗಿತು. ಈ ಕಥೆಯ ಒಳಾರ್ಥ: ಕೃಷ್ಣನ ಜನ್ಮವನ್ನು ಕೇವಲ ಒಂದು ಅದ್ಭುತ ಘಟನೆಯಾಗಿ ನೋಡುವುದಕ್ಕಿಂತ ಅದರೊಳಗಿನ ತಾತ್ವಿಕ ಅರ್ಥವನ್ನು ಅರಿಯುವುದು ಮುಖ್ಯ. ಕಾರಾಗೃಹವು ಬಂಧನದ ಸಂಕೇತ, ಕಂಸನು ಅಹಂಕಾರದ ಸಂಕೇತ, ಮಧ್ಯರಾತ್ರಿ ಅಜ್ಞಾನದ ಸಂಕೇತ.
ಕೃಷ್ಣನು ಜ್ಞಾನದ ಸಂಕೇತ. ನಮ್ಮ ಜೀವನದಲ್ಲಿಯೂ ಅಹಂಕಾರ, ಭಯ ಮತ್ತು ಅಜ್ಞಾನ ತುಂಬಿದಾಗ ಜ್ಞಾನ ಎಂಬ ಕೃಷ್ಣ ನಮ್ಮೊಳಗೆ ಉದಯಿಸಬೇಕು ಎಂಬ ಸಂದೇಶವನ್ನು ಈ ಕಥೆ ಸಾರುತ್ತದೆ. ಇದು ಕೇವಲ ಆರಂಭ. ಇನ್ನು ಮುಂದೆ ಕೃಷ್ಣನ ಬಾಲ್ಯದ ಅಚ್ಚರಿಯ ಲೀಲೆಗಳು, ಪೂತನ ವಧೆ, ಕಾಲಿಯ ಮರ್ದನ, ಗೋವರ್ಧನ ಪರ್ವತವನ್ನು ಎತ್ತಿದ ಘಟನೆ, ಸುದರ್ಶನ ಚಕ್ರದ ರಹಸ್ಯ, ರಾಧೆಯೊಂದಿಗಿನ ಆಧ್ಯಾತ್ಮಿಕ ಸಂಬಂಧ, ಮಹಾಭಾರತದ ಮಹತ್ತರ ಪಾತ್ರ ಮತ್ತು ಅವರ ಜೀವನದ ಕೊನೆಯ ಕ್ಷಣಗಳವರೆಗೆ ಅನೇಕ ರಹಸ್ಯಗಳು ನಮ್ಮನ್ನು ಕಾಯುತ್ತಿವೆ. ಮುಂದಿನ ಅಧ್ಯಾಯದಲ್ಲಿ ಕೃಷ್ಣನ ಬಾಲ್ಯದ ಪ್ರತಿಯೊಂದು ಲೀಲೆಯ ಹಿಂದಿನ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಕೃಷ್ಣನ ಬಾಲ್ಯದ ದಿವ್ಯ ಲೀಲೆಗಳು ಮತ್ತು ಅವುಗಳ ಹಿಂದಿನ ನಿಜವಾದ ಅರ್ಥ. ಹಿಂದಿನ ಅಧ್ಯಾಯದಲ್ಲಿ ನಾವು ಶ್ರೀಕೃಷ್ಣನ ಜನ್ಮದ ಹಿಂದೆ ಅಡಗಿದ್ದ ರಹಸ್ಯಗಳನ್ನು ತಿಳಿದುಕೊಂಡೆವು. ಆದರೆ ನಿಜವಾದ ಆಶ್ಚರ್ಯ ಈಗ ಆರಂಭವಾಗುತ್ತದೆ. ಏಕೆಂದರೆ ಸಾಮಾನ್ಯ ಮಗು ಜನಿಸಿದರೆ ಅದು ತನ್ನ ತಾಯಿಯ ಮಡಿಲಲ್ಲಿ ಬೆಳೆಯುತ್ತದೆ. ಆದರೆ ಕೃಷ್ಣ ಜನಿಸಿದ ಕ್ಷಣದಿಂದಲೇ ದುಷ್ಟಶಕ್ತಿಗಳ ಗುರಿಯಾಗಿದ್ದನು. ಕಂಸನಿಗೆ ಒಂದೇ ಭಯ, ಎಲ್ಲಿಯಾದರೂ ಈ ಮಗು ಬೆಳೆದು ನನ್ನ ಅಂತ್ಯಕ್ಕೆ ಕಾರಣವಾಗಬಾರದು. ಅದಕ್ಕಾಗಿ ಅವನು ತನ್ನ ರಾಜ್ಯದ ಅತ್ಯಂತ ಭಯಾನಕ ರಾಕ್ಷಸರನ್ನು ಒಂದರ ಹಿಂದೆ ಒಂದರಂತೆ ಗೋಕುಲಕ್ಕೆ ಕಳುಹಿಸಿದನು. ಆದರೆ ಯಾರಿಗೂ ಅರ್ಥವಾಗಲಿಲ್ಲ, ಅವರು ಎದುರಿಸುತ್ತಿದ್ದ ಮಗು ಸಾಮಾನ್ಯ ಬಾಲಕನಲ್ಲ ಎಂಬುದು. ಗೋಕುಲದಲ್ಲಿ ಆರಂಭವಾದ ವಿಚಿತ್ರ ಘಟನೆಗಳು. ಗೋಕುಲದ ಜನರು ಕೃಷ್ಣನನ್ನು ಸಾಮಾನ್ಯ ಗೋಪಾಲಕನೆಂದು ನೋಡುತ್ತಿದ್ದರು. ಅವನು ನಗುತ್ತಿದ್ದ, ಆಟವಾಡುತ್ತಿದ್ದ, ಬೆಣ್ಣೆ ಕದಿಯುತ್ತಿದ್ದ, ಸ್ನೇಹಿತರೊಂದಿಗೆ ಓಡಾಡುತ್ತಿದ್ದ. ಆದರೆ ಪ್ರತಿಯೊಂದು ದಿನವೂ ಒಂದು ಹೊಸ ರಹಸ್ಯವನ್ನು ಹೊತ್ತೊಯ್ಯುತ್ತಿತ್ತು. ಕೆಲವೊಮ್ಮೆ ಅವನ ಮುಖದಲ್ಲಿ ಕಾಣುತ್ತಿದ್ದ ಶಾಂತಿ ಸಾಮಾನ್ಯ ಮಗುವಿನದ್ದಲ್ಲ ಎಂದು ಯಶೋದೆಗೆ ಅನಿಸುತ್ತಿತ್ತು. ಅವನು ಕಣ್ಣಿನಲ್ಲಿ ನೋಡುವಾಗ ಅಪಾರ ಕರುಣೆ ಕಾಣಿಸುತ್ತಿತ್ತು. ಗೋಕುಲದ ವೃದ್ಧರು ಹೇಳುತ್ತಿದ್ದರು, ಈ ಮಗುವಿನಲ್ಲಿ ಏನೋ ದೈವಿಕ ಶಕ್ತಿ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಪೂತನ ವಿಷವನ್ನೇ ಅಮೃತವನ್ನಾಗಿಸಿದ ಘಟನೆ. ಕಂಸನು ಮೊದಲಿಗೆ ಕಳುಹಿಸಿದಳು ಪೂತನ. ಅವಳು ರೂಪ ಬದಲಿಸಿಕೊಳ್ಳುವ ಶಕ್ತಿಯುಳ್ಳ ರಾಕ್ಷಸಿ. ಅದ್ಭುತ ಸೌಂದರ್ಯದ ಮಹಿಳೆಯ ರೂಪದಲ್ಲಿ ಗೋಕುಲಕ್ಕೆ ಬಂದಳು. ಯಾರಿಗೂ ಅನುಮಾನ ಬರಲಿಲ್ಲ. ಯಶೋದೆಯ ಮನೆಯೊಳಗೆ ನೇರವಾಗಿ ಹೋಗಿ ಕೃಷ್ಣನನ್ನು ಎತ್ತಿಕೊಂಡಳು. ತನ್ನ ಎದೆಯ ಮೇಲೆ ವಿಷವನ್ನು ಹಚ್ಚಿಕೊಂಡಿದ್ದಳು. ಮಗು ಹಾಲು ಕುಡಿದ ತಕ್ಷಣ ಸಾಯಬೇಕು ಎಂಬುದು ಅವಳ ಉದ್ದೇಶ. ಆದರೆ ನಡೆದದ್ದು ಸಂಪೂರ್ಣ ವಿಭಿನ್ನ. ಕೃಷ್ಣನು ಕೇವಲ ಹಾಲನ್ನಲ್ಲ, ಅವಳ ಜೀವಶಕ್ತಿಯನ್ನೇ ಹೀರಿಕೊಳ್ಳಲು ಆರಂಭಿಸಿದನು. ಕ್ಷಣಗಳಲ್ಲಿ ಪೂತನ ತನ್ನ ನಿಜವಾದ ಭಯಾನಕ ರೂಪಕ್ಕೆ ಮರಳಿದಳು. ಆಕಾಶ ಮುಟ್ಟುವಷ್ಟು ದೊಡ್ಡ ದೇಹ ನೆಲಕ್ಕೆ ಬಿದ್ದಿತು. ಗೋಕುಲವೇ ನಡುಗಿತು. ಈ ಘಟನೆಯ ಆಧ್ಯಾತ್ಮಿಕ ಅರ್ಥ. ಈ ಕಥೆಯನ್ನು ಕೇವಲ ರಾಕ್ಷಸಿಯನ್ನು ಸಂಹರಿಸಿದ ಘಟನೆಯಾಗಿ ನೋಡಿದರೆ ಅದರ ಆಳ ಕಳೆದು ಹೋಗುತ್ತದೆ. ಪೂತನ ಎಂದರೆ ಮೋಸ. ಹೊರಗೆ ಪ್ರೀತಿ ತೋರಿಸಿ ಒಳಗೆ ವಿಷವನ್ನು ಅಡಗಿಸಿಕೊಂಡಿರುವ ಮನಸ್ಸಿನ ಸಂಕೇತ. ಜೀವನದಲ್ಲಿಯೂ ಅನೇಕ ಜನರು ಸ್ನೇಹದ ಮುಖವಾಡ ಧರಿಸಿ ಬರುತ್ತಾರೆ. ಆದರೆ ಅವರ ಉದ್ದೇಶ ಒಳ್ಳೆಯದಾಗಿರುವುದಿಲ್ಲ. ಕೃಷ್ಣನ ಕಥೆ ನಮಗೆ ಹೇಳುವುದು ಏನೆಂದರೆ, ಸತ್ಯದ ಮುಂದೆ ಮೋಸ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಶಕಟಾಸುರನ ರಹಸ್ಯ. ಒಂದು ದಿನ ಕೃಷ್ಣ ತೊಟ್ಟಿಲಿನಲ್ಲಿ ಮಲಗಿದ್ದ. ಅವನ ಹತ್ತಿರ ಒಂದು ದೊಡ್ಡ ಬಂಡಿ ನಿಂತಿತ್ತು. ಅದರೊಳಗೆ ಶಕಟಾಸುರ ಅಡಗಿಕೊಂಡಿದ್ದನು. ಸರಿಯಾದ ಸಮಯದಲ್ಲಿ ಮಗುವನ್ನು ಕೊಲ್ಲುವ ಯೋಚನೆ ಅವನದು. ಆದರೆ ಕೃಷ್ಣನು ತನ್ನ ಪುಟ್ಟ ಕಾಲಿನಿಂದ ಆ ಬಂಡಿಗೆ ಒಂದು ಸಣ್ಣ ಒದೆ ಕೊಟ್ಟನು. ಅಷ್ಟೇ, ಕ್ಷಣಾರ್ಧದಲ್ಲಿ ಬಂಡಿ ಚೂರಾಗಿ ಹೋಯಿತು. ಗೋಕುಲದ ಜನರಿಗೆ ಇದು ಅರ್ಥವಾಗಲಿಲ್ಲ. ಒಂದು ಮಗು ಇಷ್ಟು ದೊಡ್ಡ ಬಂಡಿಯನ್ನು ಹೇಗೆ ಒಡೆಯಿತು? ಯಾರಿಗೂ ಉತ್ತರ ಇರಲಿಲ್ಲ. ತೃಣಾವರ್ತ ಅಹಂಕಾರದ ಗಾಳಿ. ಕಂಸನು ಮತ್ತೆ ಪ್ರಯತ್ನಿಸಿದ. ಈ ಬಾರಿ ತೃಣಾವರ್ತ ಎಂಬ ರಾಕ್ಷಸನನ್ನು ಕಳುಹಿಸಿದನು. ಅವನು ಭಯಾನಕ ಸುಂಟರಗಾಳಿಯ ರೂಪ ತಾಳಿದ. ಗೋಕುಲದ ಮೇಲೆ ಧೂಳಿನ ಬಿರುಗಾಳಿ ಎದ್ದಿತು. ಕೃಷ್ಣನನ್ನು ಎತ್ತಿಕೊಂಡು ಆಕಾಶಕ್ಕೆ ಹಾರಿದ. ಆದರೆ ಕೆಲವು ಕ್ಷಣಗಳಲ್ಲೇ ವಿಚಿತ್ರ ಸಂಗತಿ ನಡೆಯಿತು. ಕೃಷ್ಣನ ತೂಕ ಹೆಚ್ಚುತ್ತಾ ಹೋಯಿತು. ಹೆಚ್ಚುತ್ತಾ ಕೊನೆಗೆ ತೃಣಾವರ್ತನಿಗೆ ಆ ತೂಕವನ್ನು ಹೊರುವುದು ಸಾಧ್ಯವಾಗಲಿಲ್ಲ. ಅವನು ನೆಲಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡ. ಇದರ ಹಿಂದಿನ ಸಂದೇಶ. ತೃಣಾವರ್ತ ಎಂದರೆ ಅಹಂಕಾರ. ಅಹಂಕಾರ ಮೊದಲಿಗೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತಿರುವಂತೆ ಕಾಣುತ್ತದೆ. ಆದರೆ ಕೊನೆಗೆ ಅದೇ ನಮ್ಮ ಪತನಕ್ಕೆ ಕಾರಣವಾಗುತ್ತದೆ. ಧರ್ಮದ ಮುಂದೆ ಅಹಂಕಾರ ಎಂದಿಗೂ ಗೆಲ್ಲುವುದಿಲ್ಲ. ಯಶೋದೆ ಕಂಡ ವಿಶ್ವರೂಪ. ಒಂದು ದಿನ ಕೃಷ್ಣ ಮಣ್ಣು ತಿಂದನೆಂದು ಮಕ್ಕಳು ಯಶೋದೆಗೆ ದೂರು ನೀಡಿದರು. ಯಶೋದೆ ಕೋಪದಿಂದ ಕೇಳಿದಳು, ಬಾಯಿ ತೆರೆ. ಕೃಷ್ಣ ಬಾಯಿ ತೆರೆದ. ಆ ಕ್ಷಣದಲ್ಲಿ ಯಶೋದೆ ನೋಡಿದ್ದು ಮಣ್ಣು ಅಲ್ಲ, ಆಕೆಗೆ ಕಾಣಿಸಿಕೊಂಡದ್ದು ಸಂಪೂರ್ಣ ಬ್ರಹ್ಮಾಂಡ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಸಮುದ್ರಗಳು, ಪರ್ವತಗಳು, ಭೂಮಿ ಮತ್ತು ತನ್ನನ್ನೇ. ಕ್ಷಣ ಮಾತ್ರಕ್ಕೆ ಯಶೋದೆಗೆ ಎಲ್ಲವೂ ಅರ್ಥವಾದಂತೆ ಆಯಿತು. ಆದರೆ ತಕ್ಷಣವೇ ಯೋಗಮಾಯೆಯ ಅನುಭವವನ್ನು ಮರೆಮಾಡಿತು. ಮತ್ತೆ ಅವಳಿಗೆ ಕೃಷ್ಣ ತನ್ನ ಪುಟ್ಟ ಮಗನಾಗಿಯೇ ಕಾಣಿಸಿದ. ಈ ಘಟನೆಯ ಅರ್ಥ. ಪರಮಾತ್ಮನನ್ನು ಸಂಪೂರ್ಣವಾಗಿ ಅರಿಯುವುದು ಸುಲಭವಲ್ಲ. ಕೆಲವು ಕ್ಷಣಗಳಲ್ಲಿ ಸತ್ಯದ ದರ್ಶನವಾಗುತ್ತದೆ. ಆದರೆ ಸಾಮಾನ್ಯ ಜೀವನವನ್ನು ನಡೆಸಲು ಮತ್ತೆ ಮಾಯೆ ನಮ್ಮನ್ನು ಆವರಿಸುತ್ತದೆ.
ಆದ್ದರಿಂದಲೇ ಪುರಾಣಗಳಲ್ಲಿ ಇದನ್ನು ಯೋಗಮಾಯೆಯ ಲೀಲೆ ಎಂದು ಹೇಳಲಾಗಿದೆ. ಕಾಲಿಯ ಮರ್ದನ. ಯಮುನಾ ನದಿಯಲ್ಲಿ ಕಾಲಿಯ ಎಂಬ ವಿಷಸರ್ಪ ವಾಸಿಸುತ್ತಿದ್ದ. ಅವನ ವಿಷದಿಂದ ನೀರು ಕಪ್ಪಾಗಿತ್ತು. ಪಕ್ಷಿಗಳು ಹಾರುತ್ತಲೇ ಸಾಯುತ್ತಿದ್ದವು. ಜಾನುವಾರುಗಳು ನೀರು ಕುಡಿದರೆ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಗ್ರಾಮಸ್ಥರು ಭಯದಿಂದ ನದಿಯ ಹತ್ತಿರವೂ ಹೋಗುತ್ತಿರಲಿಲ್ಲ. ಒಂದು ದಿನ ಆಟವಾಡುತ್ತಿದ್ದ ಕೃಷ್ಣ ನೇರವಾಗಿ ಯಮುನೆಗೆ ಹಾರಿದ. ಕಾಲಿಯ ಕೋಪದಿಂದ ಹೊರಬಂದ. ಅವನ ಅನೇಕ ಹೆಡೆಗಳು ಕೃಷ್ಣನನ್ನು ಸುತ್ತುವರಿದವು. ಗೋಕುಲದ ಜನರು ಭಯದಿಂದ ಅಳ್ತೊಡಗಿದರು. ಆದರೆ ಕೆಲವೇ ಕ್ಷಣಗಳಲ್ಲಿ ದೃಶ್ಯವೇ ಬದಲಾಯಿತು. ಕೃಷ್ಣ ಕಾಲಿಯ ಹೆಡೆಗಳ ಮೇಲೆ ಏರಿ ನೃತ್ಯ ಮಾಡಲು ಆರಂಭಿಸಿದ. ಪ್ರತಿ ಹೆಜ್ಜೆಯೂ ಅವನ ವಿಷವನ್ನು ಕ್ಷೀಣಗೊಳಿಸುತ್ತಿತ್ತು. ಕೊನೆಗೆ ಕಾಲಿಯ ಸೋತು ಶರಣಾದ. ಕೃಷ್ಣ ಅವನನ್ನು ಕೊಲ್ಲಲಿಲ್ಲ. ಈ ಸ್ಥಳವನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಯಾರಿಗೂ ಹಾನಿ ಮಾಡಬೇಡ ಎಂದು ಕ್ಷಮಿಸಿದನು. ಇದರ ಆಳವಾದ ಅರ್ಥ: ಕಾಲಿಯ ಎಂದರೆ ವಿಷಪೂರಿತ ಮನಸ್ಸು, ಕೋಪ, ಅಸೂಯೆ, ದ್ವೇಷ, ಪ್ರತೀಕಾರ. ಈ ವಿಷಗಳು ಮನಸ್ಸನ್ನು ಆವರಿಸಿದರೆ ಜೀವನವು ವಿಷವಾಗುತ್ತದೆ. ಕೃಷ್ಣನ ನೃತ್ಯ ಎಂದರೆ ಜ್ಞಾನ. ಜ್ಞಾನ ಬಂದಾಗ ಅಜ್ಞಾನ ಮತ್ತು ದ್ವೇಷದ ವಿಷ ನಿಧಾನವಾಗಿ ಕಡಿಮೆಯಾಗುತ್ತದೆ. ಗೋಕುಲದ ಜನರ ಪ್ರಶ್ನೆ. ಈ ಎಲ್ಲ ಘಟನೆಗಳನ್ನು ಕಂಡ ನಂತರ ಗೋಕುಲದ ಜನರು ಒಂದೇ ಪ್ರಶ್ನೆ ಕೇಳಲು ಆರಂಭಿಸಿದರು: ಈ ಮಗು ಯಾರು? ಅವನು ದೇವನ, ಯೋಗಿಯ, ಅಥವಾ ಸಾಮಾನ್ಯ ಗೋಪಾಲಕನ? ಆದರೆ ಕೃಷ್ಣ ಎಂದಿಗೂ ತನ್ನ ಬಗ್ಗೆ ಹೆಮ್ಮೆ ಪಡಲಿಲ್ಲ. ಅವನು ಎಲ್ಲರೊಂದಿಗೆ ನಗುತ್ತಾ, ಆಟವಾಡುತ್ತಾ, ಬೆಣ್ಣೆ ಕದಿಯುತ್ತಾ ಬದುಕಿದ. ಅದೇ ಅವನ ಮಹತ್ವ. ನಿಜವಾದ ಶಕ್ತಿ ತನ್ನ ಬಗ್ಗೆ ಘೋಷಣೆ ಮಾಡುವುದಿಲ್ಲ, ಅದು ತನ್ನ ಕಾರ್ಯಗಳ ಮೂಲಕವೇ ಜಗತ್ತಿಗೆ ಪರಿಚಯವಾಗುತ್ತದೆ. ಈಗ ಕೃಷ್ಣನ ಜೀವನ ಇನ್ನೊಂದು ಮಹತ್ವದ ತಿರುವಿನತ್ತ ಸಾಗುತ್ತಿದೆ. ಗೋಕುಲದ ಜನರು ಪ್ರತಿವರ್ಷ ಇಂದ್ರನ ಪೂಜೆ ಮಾಡುತ್ತಿದ್ದರು. ಆದರೆ ಒಂದು ದಿನ ಕೃಷ್ಣ ಎಲ್ಲರಿಗೂ ಆಶ್ಚರ್ಯವಾಗುವಂತಹ ನಿರ್ಧಾರ ತೆಗೆದುಕೊಂಡನು. ಆ ನಿರ್ಧಾರದಿಂದ ದೇವೇಂದ್ರನೇ ಕೋಪಗೊಂಡನು. ಭಾರೀ ಮಳೆ ಸುರಿಯಿತು. ಆಗ ನಡೆದ ಒಂದು ಘಟನೆ ಇಂದಿಗೂ ಜಗತ್ತಿನಾದ್ಯಂತ ಅತ್ಯಂತ ಪ್ರಸಿದ್ಧವಾಗಿದೆ. ಒಂದು ಬೆರಳಿನಿಂದ ಒಂದು ಪರ್ವತವನ್ನು ಎತ್ತಿದ ಕಥೆ. ಆದರೆ ಅದು ಕೇವಲ ಅದ್ಭುತವಲ್ಲ, ಅದರ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ಸಂದೇಶ ಇನ್ನೂ ದೊಡ್ಡದು. ಅದನ್ನೇ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಗೋವರ್ಧನ ಪರ್ವತದ ರಹಸ್ಯ, ಇಂದ್ರನ ಅಹಂಕಾರ ಮತ್ತು ಬೆಣ್ಣೆ ಕಳ್ಳತನದ ನಿಜವಾದ ಅರ್ಥ. ಹಿಂದಿನ ಅಧ್ಯಾಯದಲ್ಲಿ ನಾವು ಕೃಷ್ಣನ ಬಾಲ್ಯದ ಅನೇಕ ದಿವ್ಯ ಲೀಲೆಗಳನ್ನು ನೋಡಿದೆವು. ಪೂತನ, ತ್ರಿಣಾವರ್ತ ಮತ್ತು ಕಾಲಿಯಂತಹ ದುಷ್ಟಶಕ್ತಿಗಳನ್ನು ಸೋಲಿಸಿದ ನಂತರ ಗೋಕುಲದ ಜನರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಈ ಬಾಲಕನಲ್ಲಿ ಸಾಮಾನ್ಯ ಮನುಷ್ಯನಿಗೆ ಮೀರಿದ ಶಕ್ತಿಯಿದೆ. ಆದರೆ ಕೃಷ್ಣನು ತನ್ನ ದಿವ್ಯಶಕ್ತಿಯನ್ನು ಪ್ರದರ್ಶಿಸುವುದಕ್ಕಿಂತ ಜನರ ಆಲೋಚನೆಗಳನ್ನು ಬದಲಾಯಿಸುವುದರ ಮೇಲೆ ಹೆಚ್ಚು ಒತ್ತು ನೀಡಿದನು. ಇದೇ ಕಾರಣಕ್ಕೆ ಒಂದು ದಿನ ಅವನು ಗೋಕುಲದಲ್ಲಿ ವರ್ಷಗಳಿಂದ ನಡೆದು ಬಂದಿದ್ದ ಒಂದು ಸಂಪ್ರದಾಯವನ್ನು ಪ್ರಶ್ನಿಸಿದನು. ಇಂದ್ರಪೂಜೆ ಒಂದು ಹಳೆಯ ಸಂಪ್ರದಾಯ. ಪ್ರತಿವರ್ಷ ಗೋಕುಲದ ಜನರು ದೇವೇಂದ್ರನನ್ನು ಪ್ರಸನ್ನಗೊಳಿಸಲು ದೊಡ್ಡ ಯಜ್ಞ ಮಾಡುತ್ತಿದ್ದರು. ಮಳೆ ಚೆನ್ನಾಗಿ ಬರಲಿ, ಬೆಳೆ ಸಮೃದ್ಧಿಯಾಗಲಿ ಎಂಬ ಆಶಯದಿಂದ ಈ ಪೂಜೆ ನಡೆಯುತ್ತಿತ್ತು. ಕೃಷ್ಣನು ಎಲ್ಲವನ್ನೂ ಗಮನಿಸುತ್ತಿದ್ದನು. ಒಂದು ದಿನ ಅವನು ನಂದರಾಜನನ್ನು ಕೇಳಿದನು: ನಾವು ಈ ಪೂಜೆ ಯಾಕೆ ಮಾಡುತ್ತಿದ್ದೇವೆ? ನಂದನು ಉತ್ತರಿಸಿದನು: ಇಂದ್ರನು ಮಳೆ ಕೊಡುತ್ತಾನೆ, ಆದ್ದರಿಂದ ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಕೃಷ್ಣನು ಮತ್ತೆ ಕೇಳಿದನು: ನಮ್ಮನ್ನು ಬದುಕಿಸುವುದು ಯಾರು? ಕೇವಲ ಮಳೆಯೇ, ಅಥವಾ ನಮ್ಮ ಗೋವುಗಳು, ನಮ್ಮ ಭೂಮಿ, ನಮ್ಮ ಗೋವರ್ಧನ ಪರ್ವತವು? ಈ ಪ್ರಶ್ನೆ ಎಲ್ಲರನ್ನೂ ಯೋಚಿಸುವಂತೆ ಮಾಡಿತು. ಗೋವರ್ಧನ ಪೂಜೆಯ ಆರಂಭ. ಕೃಷ್ಣನು ಗೋಕುಲದ ಜನರಿಗೆ ಹೇಳಿದನು: ನಮ್ಮ ಜೀವನಕ್ಕೆ ನೇರವಾಗಿ ಆಶ್ರಯವಾಗಿರುವ ಪ್ರಕೃತಿಗೆ ಗೌರವ ಸಲ್ಲಿಸೋಣ. ಗೋವುಗಳನ್ನು, ಭೂಮಿಯನ್ನು ಮತ್ತು ಗೋವರ್ಧನ ಪರ್ವತವನ್ನು ಪೂಜಿಸೋಣ. ಜನರು ಅವನ ಮಾತನ್ನು ಒಪ್ಪಿದರು. ಆ ವರ್ಷ ಇಂದ್ರನ ಯಜ್ಞ ನಡೆಯಲಿಲ್ಲ. ಇಂದ್ರನ ಅಹಂಕಾರಕ್ಕೆ ಇದು ದೊಡ್ಡ ಆಘಾತವಾಯಿತು. ದೇವೇಂದ್ರನ ಕೋಪ. ದೇವೇಂದ್ರನು ಇದನ್ನು ತನ್ನ ಅವಮಾನವೆಂದು ಭಾವಿಸಿದನು. ಒಬ್ಬ ಬಾಲಕ ನನ್ನ ಪೂಜೆಯನ್ನು ನಿಲ್ಲಿಸಿದ್ದಾನೆಯೇ? ಕೋಪದಿಂದ ಅವನು ಭಾರೀ ಮಳೆ ಸುರಿಸಲು ಆದೇಶಿಸಿದನು. ಕಪ್ಪು ಮೋಡಗಳು ಆಕಾಶವನ್ನೆಲ್ಲ ಆವರಿಸಿದವು. ಮಿಂಚು, ಗುಡುಗು, ಬಿರುಗಾಳಿ. ಮಳೆ ನಿಲ್ಲುವ ಲಕ್ಷಣವೇ ಕಾಣಿಸಲಿಲ್ಲ. ಗೋಕುಲವೇ ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ಪರಿಸ್ಥಿತಿ ಉಂಟಾಯಿತು. ಜನರು ಭಯದಿಂದ ಕೃಷ್ಣನ ಬಳಿಗೆ ಓಡಿಬಂದರು. ಒಂದು ಬೆರಳಿನಿಂದ ಗೋವರ್ಧನ ಪರ್ವತ. ಕೃಷ್ಣನು ಶಾಂತವಾಗಿ ನಗಿದನು. ಅವನು ಗೋವರ್ಧನ ಪರ್ವತದ ಬಳಿಗೆ ಹೋದನು. ತನ್ನ ಎಡಗೈಯ ಕಿರುಬೆರಳನ್ನು ಪರ್ವತದ ಕೆಳಗೆ ಇಟ್ಟನು. ಕ್ಷಣದಲ್ಲೇ ಗೋವರ್ಧನ ಪರ್ವತ ಗಾಳಿಯಲ್ಲಿ ಎದ್ದಿತು. ಎಲ್ಲರೂ ಇಲ್ಲಿ ಬನ್ನಿ ಎಂದು ಕೃಷ್ಣನು ಕರೆದನು. ಗೋಕುಲದ ಜನರು, ಗೋವುಗಳು ಮತ್ತು ಎಲ್ಲಾ ಜೀವಿಗಳು ಪರ್ವತದ ಕೆಳಗೆ ಆಶ್ರಯ ಪಡೆದರು. 7 ದಿನಗಳು, 7 ರಾತ್ರಿಗಳು ಮಳೆ ನಿರಂತರವಾಗಿ ಸುರಿಯುತ್ತಲೇ ಇತ್ತು. ಆದರೆ ಕೃಷ್ಣನ ಕೈ ನಡುಗಲಿಲ್ಲ. ಅವನ ಮುಖದ ನಗು ಮಾಯವಾಗಲಿಲ್ಲ. ಇಂದ್ರನ ಅರಿವು. 7 ದಿನಗಳ ನಂತರ ದೇವೇಂದ್ರನಿಗೆ ಸತ್ಯ ತಿಳಿಯಿತು. ತಾನು ಎದುರಿಸುತ್ತಿರುವುದು ಸಾಮಾನ್ಯ ಬಾಲಕನಲ್ಲ ಎಂಬುದು ಅವನಿಗೆ ಅರ್ಥವಾಯಿತು. ಅವನು ತನ್ನ ಅಹಂಕಾರವನ್ನು ಬಿಟ್ಟು ಕೃಷ್ಣನ ಮುಂದೆ ಬಂದು ಕ್ಷಮೆ ಕೇಳಿದನು.
ಕೃಷ್ಣನು ಅವನನ್ನು ಕ್ಷಮಿಸಿದನು. ಅವನು ಹೇಳಿದ ಸಂದೇಶ ಅತ್ಯಂತ ಮಹತ್ವದ್ದಾಗಿತ್ತು. ಅಧಿಕಾರ ಬಂದರೆ ಅಹಂಕಾರ ಬರಬಾರದು. ನಿಜವಾದ ನಾಯಕನು ತನ್ನ ಶಕ್ತಿಯನ್ನು ಜನರ ರಕ್ಷಣೆಗೆ ಬಳಸಬೇಕು. ಗೋವರ್ಧನ ಘಟನೆಯ ಆಧ್ಯಾತ್ಮಿಕ ಅರ್ಥ. ಈ ಕಥೆಯನ್ನು ಕೇವಲ ಪರ್ವತ ಎತ್ತಿದ ಅದ್ಭುತವೆಂದು ನೋಡಿದರೆ ಅದರ ಸಂದೇಶ ಕಳೆದು ಹೋಗುತ್ತದೆ. ಗೋವರ್ಧನ ಪರ್ವತ ಪ್ರಕೃತಿಯ ಸಂಕೇತ, ಇಂದ್ರ ಅಹಂಕಾರದ ಸಂಕೇತ, ಮಳೆ ಜೀವನದ ಕಷ್ಟಗಳ ಸಂಕೇತ, ಪರ್ವತದ ಕೆಳಗೆ ಆಶ್ರಯ ಪಡೆದ ಜನರು ನಂಬಿಕೆ ಮತ್ತು ಏಕತೆಯ ಸಂಕೇತ. ಕೃಷ್ಣನು ಹೇಳುವ ಸಂದೇಶವೇನೆಂದರೆ, ಪ್ರಕೃತಿಯನ್ನು ಗೌರವಿಸುವ ಸಮಾಜವೇ ಉಳಿಯುತ್ತದೆ. ಅಹಂಕಾರ ಎಷ್ಟೇ ದೊಡ್ಡದಾದರೂ ವಿನಯದ ಮುಂದೆ ಕೊನೆಗೆ ತಲೆಬಾಗಲೇಬೇಕು. ಬೆಣ್ಣೆ ಕಳ್ಳತನ ನಿಜಕ್ಕೂ ಕಳ್ಳತನವೇ. ಕೃಷ್ಣನ ಬಾಲ್ಯದ ಬಗ್ಗೆ ಮಾತನಾಡಿದಾಗ ಎಲ್ಲರಿಗೂ ಮೊದಲು ನೆನಪಾಗುವುದು ಬೆಣ್ಣೆ. ಅವನು ಮನೆಮನೆಗೆ ಹೋಗಿ ಬೆಣ್ಣೆ ಕದಿಯುತ್ತಿದ್ದನೆಂದು ಕಥೆಗಳು ಹೇಳುತ್ತವೆ. ಗೋಪಿಕೆಯರು ಪ್ರತಿದಿನ ಯಶೋದೆಯ ಬಳಿ ದೂರು ನೀಡುತ್ತಿದ್ದರು, ನಿಮ್ಮ ಮಗ ಮತ್ತೆ ನಮ್ಮ ಮನೆಯ ಬೆಣ್ಣೆ ತೆಗೆದುಕೊಂಡಿದ್ದಾನೆ. ಯಶೋದೆ ಕೋಪಗೊಳ್ಳುತ್ತಿದ್ದಳು. ಆದರೆ ಕೃಷ್ಣನ ನಗುವನ್ನು ನೋಡಿದಾಗ ಆಕೆಯ ಕೋಪ ಕರಗಿ ಹೋಗುತ್ತಿತ್ತು. ಇದರ ಒಳಾರ್ಥ, ಭಕ್ತಿ ಪರಂಪರೆಯಲ್ಲಿ ಬೆಣ್ಣೆಗೆ ವಿಶೇಷ ಅರ್ಥವಿದೆ. ಹಾಲನ್ನು ಮಥಿಸಿದಾಗ ಮಾತ್ರ ಬೆಣ್ಣೆ ಸಿಗುತ್ತದೆ. ಅದೇ ರೀತಿ ಮನಸ್ಸನ್ನು ಸತತ ಸಾಧನೆ, ಪ್ರೀತಿ ಮತ್ತು ಭಕ್ತಿಯಿಂದ ಮಥಿಸಿದಾಗ ಶುದ್ಧ ಹೃದಯ ಸಿಗುತ್ತದೆ. ಆ ಶುದ್ಧ ಹೃದಯವೇ ಬೆಣ್ಣೆ ಎಂಬ ಸಂಕೇತ. ಕೃಷ್ಣನು ಬೆಣ್ಣೆಯನ್ನು ಕದಿಯುತ್ತಾನೆ ಎನ್ನುವುದು ಅವನು ಭಕ್ತರ ಶುದ್ಧ ಹೃದಯವನ್ನು ಗೆಲ್ಲುತ್ತಾನೆ ಎಂಬ ಆಧ್ಯಾತ್ಮಿಕ ಅರ್ಥದಲ್ಲಿ ವಿವರಿಸಲಾಗುತ್ತದೆ. ಇದು ಕಳ್ಳತನದ ಕಥೆಯಲ್ಲ, ಇದು ಪ್ರೀತಿಯ ಕಥೆ. ಗೋಕುಲದ ಜನರ ಪ್ರೀತಿ. ಕೃಷ್ಣನ ಸುತ್ತಲಿದ್ದ ಜನರು ಅವನನ್ನು ರಾಜನಂತೆ ಅಲ್ಲ, ತಮ್ಮ ಮನೆಯ ಮಗನಂತೆ ಪ್ರೀತಿಸುತ್ತಿದ್ದರು. ಯಾರಾದರೂ ಅವನನ್ನು ಗದರಿಸುತ್ತಿದ್ದರು, ಯಾರಾದರೂ ಮುದ್ದಾಡುತ್ತಿದ್ದರು, ಯಾರಾದರೂ ಅವನೊಂದಿಗೆ ಆಟವಾಡುತ್ತಿದ್ದರು. ಇದೇ ಕೃಷ್ಣನ ವಿಶೇಷತೆ. ಅವನು ದೂರದಲ್ಲಿರುವ ದೇವನಾಗಿ ಉಳಿಯಲಿಲ್ಲ, ಜನರ ಜೀವನದ ಭಾಗವಾದನು. ಅವರ ನಗುವಿನಲ್ಲೂ ಕಣ್ಣೀರಲ್ಲೂ ದೈನಂದಿನ ಬದುಕಿನಲ್ಲೂ ಬೆರೆತು ಹೋದನು. ಮುಂದಿನ ಅಧ್ಯಾಯದ ಮುನ್ನುಡಿ. ಕೃಷ್ಣನು ಈಗ ಬಾಲಕನಿಂದ ಯುವಕನಾಗುತ್ತಿದ್ದಾನೆ. ಅವನ ಜೀವನದಲ್ಲಿ ಒಂದು ವಿಶಿಷ್ಟ ಸಂಬಂಧ ಆರಂಭವಾಗಲಿದೆ. ಇದು ಸಾಮಾನ್ಯ ಪ್ರೇಮಕಥೆಯಲ್ಲ, ಶತಮಾನಗಳಿಂದ ಕವಿಗಳು, ಸಂತರು ಮತ್ತು ಭಕ್ತರು ಹಾಡಿಕೊಂಡಿರುವ ಒಂದು ಆಧ್ಯಾತ್ಮಿಕ ಬಂಧ. ರಾಧೆ ಮತ್ತು ಕೃಷ್ಣ. ಆದರೆ ಎಲ್ಲರೂ ಕೇಳುವ ಒಂದು ಪ್ರಶ್ನೆ ಇನ್ನೂ ಉತ್ತರಕ್ಕಾಗಿ ಕಾಯುತ್ತಿದೆ. ಇಬ್ಬರು ಒಬ್ಬರನ್ನೊಬ್ಬರು ಅಷ್ಟೊಂದು ಪ್ರೀತಿಸುತ್ತಿದ್ದರೆ ಅವರು ಯಾಕೆ ಮದುವೆಯಾಗಲಿಲ್ಲ? ಈ ಪ್ರಶ್ನೆಯ ಉತ್ತರ ಕೇವಲ ಒಂದು ಕಥೆಯಲ್ಲ, ಅದು ಪ್ರೀತಿ, ಭಕ್ತಿ ಮತ್ತು ಆತ್ಮ ಪರಮಾತ್ಮ ಸಂಬಂಧದ ಅತ್ಯಂತ ಆಳವಾದ ತತ್ವವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಅದನ್ನು ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ರಾಧೆ ಮತ್ತು ಕೃಷ್ಣ ಯಾಕೆ ಮದುವೆಯಾಗಲಿಲ್ಲ? ಪ್ರಪಂಚದ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ರಹಸ್ಯ. ಇಲ್ಲಿಯವರೆಗೆ ನಾವು ಕೃಷ್ಣನ ಬಾಲ್ಯದ ದಿವ್ಯ ಲೀಲೆಗಳನ್ನು ನೋಡಿದ್ದೇವೆ. ಈಗ ಅವರ ಜೀವನದ ಅತ್ಯಂತ ಚರ್ಚೆಯ ವಿಷಯದ ಕಡೆಗೆ ಸಾಗುತ್ತಿದ್ದೇವೆ. ಜಗತ್ತಿನಲ್ಲಿ ಕೋಟ್ಯಂತರ ಜನರು ರಾಧೆ ಕೃಷ್ಣ ಎಂದು ಒಂದೇ ಉಸಿರಿನಲ್ಲಿ ಉಚ್ಚರಿಸುತ್ತಾರೆ. ದೇವಾಲಯಗಳಲ್ಲಿ ಇಬ್ಬರ ಮೂರ್ತಿಗಳನ್ನು ಒಟ್ಟಿಗೆ ಪೂಜಿಸುತ್ತಾರೆ. ಭಕ್ತರು ಅವರ ಪ್ರೀತಿಯನ್ನು ದಿವ್ಯ ಪ್ರೀತಿಯ ಪ್ರತೀಕವೆಂದು ನಂಬುತ್ತಾರೆ. ಆದರೆ ಒಂದು ಪ್ರಶ್ನೆ ಮಾತ್ರ ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತದೆ. ಇಷ್ಟೊಂದು ಪ್ರೀತಿಸುತ್ತಿದ್ದರೆ ಅವರು ಯಾಕೆ ಮದುವೆಯಾಗಲಿಲ್ಲ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಮೊದಲು ರಾಧೆ ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕು. ರಾಧೆ ಯಾರು? ಭಕ್ತಿ ಪರಂಪರೆಯಲ್ಲಿ ರಾಧೆಯನ್ನು ಕೇವಲ ಗೋಕುಲದ ಗೋಪಿಕೆಯಾಗಿ ನೋಡುವುದಿಲ್ಲ. ಅವಳನ್ನು ಕೃಷ್ಣನ ಪರಮ ಭಕ್ತೆ, ದಿವ್ಯ ಪ್ರೇಮದ ಮೂರ್ತಿ ಮತ್ತು ಭಕ್ತಿಯ ಪರಾಕಾಷ್ಠೆಯಾಗಿ ವರ್ಣಿಸಲಾಗುತ್ತದೆ. ಅವಳಿಗೆ ಕೃಷ್ಣನಿಂದ ಏನನ್ನೂ ಪಡೆಯಬೇಕೆಂಬ ಆಸೆ ಇರಲಿಲ್ಲ. ಅಧಿಕಾರ ಬೇಕಿರಲಿಲ್ಲ, ರಾಜ್ಯ ಬೇಕಿರಲಿಲ್ಲ, ಮದುವೆಯ ಮೂಲಕ ಗೌರವ ಬೇಕಿರಲಿಲ್ಲ. ಅವಳಿಗೆ ಬೇಕಾಗಿದ್ದದ್ದು ಒಂದೇ ಒಂದು, ಕೃಷ್ಣನ ಸಾನ್ನಿಧ್ಯ. ಮೊದಲ ಭೇಟಿಯ ಕಥೆ. ಜನಪ್ರಿಯ ಭಕ್ತಿ ಕಥೆಗಳ ಪ್ರಕಾರ ಬಾಲ್ಯದಲ್ಲಿಯೇ ರಾಧೆ ಮತ್ತು ಕೃಷ್ಣ ಒಬ್ಬರನ್ನೊಬ್ಬರು ಭೇಟಿಯಾದರು. ಮೊದಲ ನೋಟದಲ್ಲೇ ಅದು ಸಾಮಾನ್ಯ ಪರಿಚಯವಾಗಿರಲಿಲ್ಲ. ಒಬ್ಬರ ಆತ್ಮವನ್ನು ಮತ್ತೊಬ್ಬರು ಗುರುತಿಸಿದಂತೆ ಆ ಬಂಧ ಬೆಳೆದಿತು. ಅವರು ಒಟ್ಟಿಗೆ ಆಟವಾಡಿದರು, ಒಟ್ಟಿಗೆ ಹಾಡಿದರು, ಒಟ್ಟಿಗೆ ನೃತ್ಯ ಮಾಡಿದರು. ಆದರೆ ಅವರ ಸಂಬಂಧದಲ್ಲಿ ಸ್ವಾರ್ಥ ಇರಲಿಲ್ಲ. ಪ್ರೀತಿಯ ನಿಜವಾದ ಅರ್ಥ. ಇಂದಿನ ಜಗತ್ತಿನಲ್ಲಿ ಪ್ರೀತಿ ಎಂದರೆ ಹೆಚ್ಚಿನವರು ಒಟ್ಟಿಗೆ ಬದುಕುವುದು, ಮದುವೆಯಾಗುವುದು ಅಥವಾ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಹಕ್ಕು ಹೊಂದುವುದು ಎಂದು ಭಾವಿಸುತ್ತಾರೆ. ಆದರೆ ರಾಧೆ ಮತ್ತು ಕೃಷ್ಣರ ಸಂಬಂಧ ಬೇರೆ. ಅಲ್ಲಿ ಹಕ್ಕಿಗಿಂತ ಸಮರ್ಪಣೆ ಹೆಚ್ಚು, ಸ್ವಾರ್ಥಕ್ಕಿಂತ ಭಕ್ತಿ ಹೆಚ್ಚು, ದೇಹಕ್ಕಿಂತ ಆತ್ಮದ ಸಂಬಂಧ ಹೆಚ್ಚು. ಆದ್ದರಿಂದ ಅನೇಕ ಸಂತರು ರಾಧೆ ಕೃಷ್ಣರ ಪ್ರೀತಿಯನ್ನು ಆತ್ಮ ಮತ್ತು ಪರಮಾತ್ಮನ ಸಂಗಮ ಎಂದು ವಿವರಿಸಿದ್ದಾರೆ. ಅವರು ಯಾಕೆ ಮದುವೆಯಾಗಲಿಲ್ಲ? ಈ ಪ್ರಶ್ನೆಗೆ ವಿಭಿನ್ನ ಪರಂಪರೆಗಳಲ್ಲಿ ವಿಭಿನ್ನ ಉತ್ತರಗಳಿವೆ. ಕೆಲವು ಭಕ್ತಿ ಸಂಪ್ರದಾಯಗಳ ಪ್ರಕಾರ ಅವರ ಸಂಬಂಧವು ವೈವಾಹಿಕ ಬಂಧನಕ್ಕಿಂತ ಮೇಲಿನ ಆಧ್ಯಾತ್ಮಿಕ ಸಂಬಂಧವಾಗಿತ್ತು. ಮತ್ತೊಂದು ಪರಂಪರೆಯ ಪ್ರಕಾರ ಕೃಷ್ಣನ ಜೀವನದ ಧ್ಯೇಯ ಧರ್ಮಸ್ಥಾಪನೆ ಮತ್ತು ರಾಜ್ಯ ಕಾರ್ಯವಾಗಿದ್ದರಿಂದ ಅವರು ಗೋಕುಲವನ್ನು ಬಿಟ್ಟು ಮಥುರೆಗೆ ತೆರಳಬೇಕಾಯಿತು.
ಇನ್ನು ಕೆಲವು ಜನಪ್ರಿಯ ಕಥೆಗಳಲ್ಲಿ ರಾಧೆ ಕೃಷ್ಣನನ್ನು ತನ್ನ ಪ್ರೀತಿಗಾಗಿ ಬಂಧಿಸಲು ಬಯಸಲಿಲ್ಲ ಎಂದು ಹೇಳಲಾಗುತ್ತದೆ. ಯಾವ ಪರಂಪರೆಯನ್ನು ಅನುಸರಿಸಿದರೂ ಕೇಂದ್ರ ಸಂದೇಶ ಒಂದೇ: ಪ್ರೀತಿ ಎಂದರೆ ಸ್ವಾಧೀನವಲ್ಲ, ಸಮರ್ಪಣೆ. ವಿರಹದ ಮಹತ್ವ. ಭಕ್ತಿ ಸಾಹಿತ್ಯದಲ್ಲಿ ವಿರಹಕ್ಕೆ ವಿಶೇಷ ಸ್ಥಾನವಿದೆ. ರಾಧೆಗೆ ಕೃಷ್ಣ ದೈಹಿಕವಾಗಿ ದೂರವಾದರೂ ಮನಸ್ಸಿನಲ್ಲಿ ಎಂದಿಗೂ ದೂರವಾಗಲಿಲ್ಲ. ಅನೇಕ ಕವಿಗಳು ಹೇಳುತ್ತಾರೆ, ದೇಹಗಳು ದೂರವಾಗಬಹುದು, ಆದರೆ ಆತ್ಮಗಳು ಎಂದಿಗೂ ದೂರವಾಗುವುದಿಲ್ಲ. ಈ ಕಾರಣಕ್ಕೆ ರಾಧೆಯ ವಿರಹವನ್ನು ಭಕ್ತಿಯ ಅತ್ಯುನ್ನತ ಸ್ಥಿತಿ ಎಂದು ಕೊಂಡಾಡಲಾಗಿದೆ. ರಾಸಲೀಲೆ ನಿಜವಾದ ಅರ್ಥ. ರಾಸಲೀಲೆಯನ್ನು ಕೆಲವರು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಂಡು ತಪ್ಪಾಗಿ ವ್ಯಾಖ್ಯಾನಿಸುತ್ತಾರೆ. ಆದರೆ ಭಕ್ತಿ ಪರಂಪರೆಯಲ್ಲಿ ರಾಸಲೀಲೆ ಎಂದರೆ ಪ್ರತಿಯೊಬ್ಬ ಭಕ್ತನೊಂದಿಗೆ ದೇವರ ವೈಯಕ್ತಿಕ ಸಂಬಂಧದ ಸಂಕೇತ. ಕೃಷ್ಣ ಪ್ರತಿಯೊಬ್ಬ ಗೋಪಿಕೆಯ ಜೊತೆಯಲ್ಲಿದ್ದಾನೆ ಎಂದು ಹೇಳುವುದು. ದೇವರು ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲೂ ಸಮಾನವಾಗಿ ನೆಲೆಸಿರುತ್ತಾನೆ ಎಂಬ ಆಧ್ಯಾತ್ಮಿಕ ಸಂದೇಶವಾಗಿ ವಿವರಿಸಲಾಗುತ್ತದೆ. ಇದು ಕೇವಲ ನೃತ್ಯದ ಕಥೆಯಲ್ಲ, ಇದು ಭಕ್ತಿ ಮತ್ತು ದೈವಿಕ ಅನುಭವದ ಸಂಕೇತ. ಕೃಷ್ಣ ಮಥುರೆಗೆ ತೆರಳಿದ ದಿನ. ಕಂಸನನ್ನು ಸಂಹರಿಸಲು ಕೃಷ್ಣ ಗೋಕುಲವನ್ನು ತೊರೆದಾಗ ಅದು ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ, ಅದು ಬಾಲ್ಯದ ಅಂತ್ಯವಾಗಿತ್ತು. ರಾಧೆ ಮತ್ತು ಗೋಕುಲದ ಜನರಿಗೆ ಅದು ಜೀವನದ ಅತ್ಯಂತ ದುಃಖದ ದಿನ. ಆದರೂ ರಾಧೆ ಕೃಷ್ಣನನ್ನು ತಡೆಯಲಿಲ್ಲ, ಏಕೆಂದರೆ ಅವಳಿಗೆ ತಿಳಿದಿತ್ತು, ಧರ್ಮದ ಕಾರ್ಯ ವೈಯಕ್ತಿಕ ಆಸೆಗಳಿಗಿಂತ ದೊಡ್ಡದು. ರಾಧೆಯ ಮಹತ್ವ. ಅನೇಕ ಭಕ್ತರು ಹೇಳುವ ಮಾತೊಂದು ಇದೆ: ಕೃಷ್ಣನನ್ನು ತಲುಪುವ ದಾರಿ ರಾಧೆಯ ಭಕ್ತಿಯ ಮೂಲಕ ಸುಲಭವಾಗುತ್ತದೆ. ಅದಕ್ಕಾಗಿಯೇ ಅನೇಕ ದೇವಾಲಯಗಳಲ್ಲಿ ಮೊದಲು ರಾಧೆ ಎಂಬ ಹೆಸರನ್ನು ಉಚ್ಚರಿಸಿ ನಂತರ ಕೃಷ್ಣ ಎಂದು ಕರೆಯುತ್ತಾರೆ. ಇದು ಐತಿಹಾಸಿಕ ಕ್ರಮವಲ್ಲ, ಇದು ಭಕ್ತಿ ಪರಂಪರೆಯ ಅಭಿವ್ಯಕ್ತಿ. ಮುಂದಿನ ಅಧ್ಯಾಯ. ಆದರೆ ಈಗ ಇನ್ನೊಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬರುತ್ತದೆ: ಕೃಷ್ಣನಿಗೆ 16,108 ಪತ್ನಿಯರು ಇದ್ದರು ಎಂದು ಯಾಕೆ ಹೇಳಲಾಗುತ್ತದೆ? ಇದು ನಿಜವೇ, ಅಥವಾ ಅದರ ಹಿಂದೆ ಬೇರೆ ಅರ್ಥವಿದೆಯೇ? ಅವರು ನಿಜವಾಗಿಯೂ ಸಾವಿರಾರು ವಿವಾಹಗಳನ್ನು ಮಾಡಿಕೊಂಡರ, ಅಥವಾ ಈ ಕಥೆಯ ಹಿಂದೆ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಅಡಗಿದೆಯಾ? ಮುಂದಿನ ಅಧ್ಯಾಯದಲ್ಲಿ ನಾವು ಈ ವಿಷಯವನ್ನು ಪುರಾಣಗಳಲ್ಲಿ ದೊರೆಯುವ ವಿವರಣೆಗಳ ಆಧಾರದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಕೃಷ್ಣನ 16,108 ಪತ್ನಿಯರ ಹಿಂದಿನ ನಿಜವಾದ ಕಾರಣ ಮತ್ತು ಸುದರ್ಶನ ಚಕ್ರದ ಮಹಾರಹಸ್ಯ. ಇಲ್ಲಿಯವರೆಗೆ ನಾವು ಕೃಷ್ಣನ ಬಾಲ್ಯ, ಗೋವರ್ಧನ ಪರ್ವತ, ರಾಧೆಯೊಂದಿಗಿನ ದಿವ್ಯ ಸಂಬಂಧದ ಬಗ್ಗೆ ತಿಳಿದುಕೊಂಡೆವು. ಆದರೆ ಈಗ ನಾವು ಕೃಷ್ಣನ ಜೀವನದ ಅತ್ಯಂತ ವಿವಾದಾತ್ಮಕ ವಿಷಯಕ್ಕೆ ಬಂದಿದ್ದೇವೆ. ಕೃಷ್ಣನಿಗೆ 16,108 ಪತ್ನಿಯರು ಇದ್ದರು. ಈ ಒಂದು ವಾಕ್ಯವನ್ನು ಅನೇಕ ಜನರು ಕೇಳಿರುತ್ತಾರೆ. ಕೆಲವರು ಇದನ್ನು ಪ್ರಶ್ನಿಸುತ್ತಾರೆ, ಇನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಈ ಘಟನೆಯ ಹಿಂದೆ ಇರುವ ನಿಜವಾದ ಹಿನ್ನೆಲೆ ತಿಳಿದಾಗ ಕೃಷ್ಣನ ವ್ಯಕ್ತಿತ್ವದ ಮಹತ್ವ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಈ ಸಂಖ್ಯೆ ಎಲ್ಲಿಂದ ಬಂತು? ಪುರಾಣಗಳಲ್ಲಿ ಕೃಷ್ಣನಿಗೆ 8 ಪ್ರಮುಖ ರಾಣಿಯರ ಉಲ್ಲೇಖವಿದೆ. ಅವರಲ್ಲಿ ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ ಮತ್ತು ಇತರ ಪ್ರಮುಖ ರಾಣಿಯರು ಸೇರಿದ್ದಾರೆ. ಇದರ ಜೊತೆಗೆ ನರಕಾಸುರನ ಬಂಧನದಲ್ಲಿದ್ದ ಸಾವಿರಾರು ಮಹಿಳೆಯರನ್ನು ಬಿಡುಗಡೆ ಮಾಡಿದ ನಂತರ ಅವರನ್ನು ತನ್ನ ಆಶ್ರಯಕ್ಕೆ ತೆಗೆದುಕೊಂಡನೆಂದು ವಿವರಿಸಲಾಗಿದೆ. ಈ ಎರಡನ್ನೂ ಸೇರಿಸಿ 16,108 ಎಂಬ ಸಂಖ್ಯೆ ಪ್ರಸಿದ್ಧಿಯಾಯಿತು. ನರಕಾಸುರ ಯಾರು? ನರಕಾಸುರನು ಅತ್ಯಂತ ಬಲಶಾಲಿ ಅಸುರನಾಗಿದ್ದನು. ಅವನು ಅನೇಕ ರಾಜ್ಯಗಳ ಮೇಲೆ ದಾಳಿ ನಡೆಸಿ ಸಾವಿರಾರು ಮಹಿಳೆಯರನ್ನು ಬಲವಂತವಾಗಿ ಬಂಧಿಸಿದ್ದನೆಂದು ಪುರಾಣಗಳು ವಿವರಿಸುತ್ತವೆ. ಅವರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಕುಟುಂಬ ಇರಲಿಲ್ಲ, ಗೌರವ ಇರಲಿಲ್ಲ. ಅವರ ಜೀವನವೇ ಕತ್ತಲೆಯಾಯಿತು. ಕೃಷ್ಣನ ಯುದ್ಧ. ಅನೇಕ ರಾಜರು ನರಕಾಸುರನನ್ನು ಸೋಲಿಸಲು ಪ್ರಯತ್ನಿಸಿದರು, ಆದರೆ ವಿಫಲರಾದರು. ಕೊನೆಗೆ ಕೃಷ್ಣನು ಯುದ್ಧಕ್ಕೆ ತೆರಳಿದನು. ಭೀಕರ ಸಮರ ನಡೆಯಿತು. ಕೊನೆಗೆ ನರಕಾಸುರನು ಸಂಹಾರಗೊಂಡನು. ಕಾರಾಗೃಹಗಳ ಬಾಗಿಲುಗಳು ತೆರೆಯಲ್ಪಟ್ಟವು. ಸಾವಿರಾರು ಮಹಿಳೆಯರು ಬಿಡುಗಡೆಯಾದರು. ಆದರೆ ಕಥೆಯಲ್ಲಿ ಮುಗಿಯಲಿಲ್ಲ. ಬಿಡುಗಡೆ ನಂತರದ ದೊಡ್ಡ ಪ್ರಶ್ನೆ. ಆ ಮಹಿಳೆಯರು ಕೃಷ್ಣನನ್ನು ಕೇಳಿದರು, ನಾವು ಈಗ ಎಲ್ಲಿಗೆ ಹೋಗಬೇಕು? ಅವರ ಕುಟುಂಬಗಳು ಅವರನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಕಡಿಮೆ. ಸಮಾಜವು ಅವರನ್ನು ಅನುಮಾನದಿಂದ ನೋಡಬಹುದಿತ್ತು. ಆ ಕಾಲದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆಯಾಗಿತ್ತು. ಅವರನ್ನು ಬಿಡುಗಡೆ ಮಾಡುವುದು ಒಂದು ಕೆಲಸ, ಆದರೆ ಅವರಿಗೆ ಗೌರವಯುತ ಜೀವನ ನೀಡುವುದು ಇನ್ನೂ ದೊಡ್ಡ ಜವಾಬ್ದಾರಿಯಾಗಿತ್ತು. ಕೃಷ್ಣನ ನಿರ್ಧಾರ. ಆ ಮಹಿಳೆಯರನ್ನು ಸಮಾಜದಲ್ಲಿ ಅವಮಾನದಿಂದ ಬದುಕಲು ಬಿಡಬಾರದೆಂದು ಕೃಷ್ಣನು ಅವರನ್ನು ತನ್ನ ಆಶ್ರಯಕ್ಕೆ ಸ್ವೀಕರಿಸಿದನೆಂದು ಪುರಾಣಗಳು ಹೇಳುತ್ತವೆ. ಭಕ್ತಿ ಪರಂಪರೆಯಲ್ಲಿ ಇದನ್ನು ಕರುಣೆ, ರಕ್ಷಣೆ ಮತ್ತು ಗೌರವದ ಸಂಕೇತವಾಗಿ ವಿವರಿಸಲಾಗುತ್ತದೆ. ಆದ್ದರಿಂದ ಈ ಘಟನೆಯನ್ನು ಕೇವಲ ಸಂಖ್ಯೆಯ ದೃಷ್ಟಿಯಿಂದ ನೋಡುವುದಕ್ಕಿಂತ ಅದರ ಸಾಮಾಜಿಕ ಮತ್ತು ಧಾರ್ಮಿಕ ಅರ್ಥವನ್ನು ಅರಿಯುವುದು ಮುಖ್ಯ. ಸುದರ್ಶನ ಚಕ್ರದ ನಿಜವಾದ ರಹಸ್ಯ. ಈಗ ಕೃಷ್ಣನ ಅತ್ಯಂತ ಪ್ರಸಿದ್ಧ ದಿವ್ಯ ಆಯುಧದ ಬಗ್ಗೆ ತಿಳಿಯೋಣ. ಸುದರ್ಶನ ಚಕ್ರ. ಇದು ಕೇವಲ ಒಂದು ಆಯುಧವೇ, ಅಥವಾ ಅದರ ಹಿಂದೆ ಇನ್ನೂ ಆಳವಾದ ಅರ್ಥವಿದೆಯೇ? ಸುದರ್ಶನ ಎಂದರೆ ಏನು? ಸು ಎಂದರೆ ಶ್ರೇಷ್ಠ, ದರ್ಶನ ಎಂದರೆ ದೃಷ್ಟಿ,
ಅಂದರೆ ಸತ್ಯವನ್ನು ಸರಿಯಾಗಿ ನೋಡುವ ದಿವ್ಯ ದೃಷ್ಟಿ ಎಂಬ ಅರ್ಥವು ಇದಕ್ಕೆ ನೀಡಲಾಗುತ್ತದೆ. ಆದ್ದರಿಂದ ಸುದರ್ಶನ ಚಕ್ರವನ್ನು ಕೇವಲ ಯುದ್ಧಾಸ್ತ್ರವಲ್ಲ, ಧರ್ಮದ ರಕ್ಷಣೆಯ ಸಂಕೇತವಾಗಿಯೂ ಭಾವಿಸಲಾಗುತ್ತದೆ. ಈ ಚಕ್ರದ ಶಕ್ತಿ. ಪುರಾಣಗಳ ಪ್ರಕಾರ ಈ ಚಕ್ರವು ಎಸೆದ ಗುರಿಯನ್ನು ತಪ್ಪಿಸುವುದಿಲ್ಲ, ಅದು ಅತ್ಯಂತ ವೇಗದಲ್ಲಿ ಸಂಚರಿಸುತ್ತದೆ. ಕೆಲವು ವರ್ಣನೆಗಳಲ್ಲಿ ಅದು ತನ್ನ ಗುರಿಯನ್ನು ಸಾಧಿಸಿದ ನಂತರ ಮತ್ತೆ ಕೃಷ್ಣನ ಕೈಗೆ ಮರಳುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಇದನ್ನು ದಿವ್ಯ ಆಯುಧವೆಂದು ಕೊಂಡಾಡಲಾಗಿದೆ. ಕೃಷ್ಣ ಯಾವಾಗ ಚಕ್ರವನ್ನು ಬಳಸುತ್ತಿದ್ದನು? ಒಂದು ವಿಷಯ ಗಮನಿಸಬೇಕು. ಕೃಷ್ಣನು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸುದರ್ಶನ ಚಕ್ರವನ್ನು ಬಳಸಲಿಲ್ಲ. ಮೊದಲು ಸಂಧಾನ, ನಂತರ ಎಚ್ಚರಿಕೆ, ಅದರ ನಂತರವೂ ಧರ್ಮಕ್ಕೆ ಅಪಾಯವಾದರೆ ಮಾತ್ರ ಅಂತಿಮ ಕ್ರಮ. ಇದು ನಾಯಕತ್ವದ ದೊಡ್ಡ ಪಾಠ. ಅಧಿಕಾರ ಎಂದರೆ ತಕ್ಷಣ ಬಲಪ್ರಯೋಗವಲ್ಲ, ಮೊದಲು ವಿವೇಕ, ನಂತರ ಧರ್ಮ, ಕೊನೆಗೆ ಅಗತ್ಯವಾದರೆ ಶಕ್ತಿ. ಚಕ್ರದ ತಾತ್ವಿಕ ಅರ್ಥ. ಸುದರ್ಶನ ಚಕ್ರದ ವೃತ್ತಾಕಾರವನ್ನು ಕಾಲದ ಸಂಕೇತವಾಗಿಯೂ ವಿವರಿಸಲಾಗುತ್ತದೆ. ಕಾಲ ಯಾರನ್ನೂ ಬಿಡುವುದಿಲ್ಲ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ, ಕೆಟ್ಟ ಕೆಲಸಕ್ಕೆ ಅದರ ಪರಿಣಾಮ. ಧರ್ಮದ ಚಕ್ರ ನಿರಂತರವಾಗಿ ತಿರುಗುತ್ತಲೇ ಇರುತ್ತದೆ. ಇದನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಮುಂದಿನ ಮಹಾರಹಸ್ಯ. ಇದೀಗ ಕೃಷ್ಣನ ಜೀವನ ಮಹಾಭಾರತದ ಅಂತಿಮ ಹಂತದತ್ತ ಸಾಗುತ್ತಿದೆ. ಅವರಿಗೆ ಮೊದಲೇ ತಿಳಿದಿದ್ದ ಕೆಲವು ಘಟನೆಗಳು ನಂತರ ನಿಜವಾದವು ಎಂದು ಪರಂಪರೆ ಹೇಳುತ್ತದೆ. ಅವರು ಭವಿಷ್ಯವನ್ನು ಹೇಗೆ ಅರ್ಥಮಾಡಿಕೊಂಡರು? ಗಾಂಧಾರಿಯ ಶಾಪದ ಹಿಂದಿನ ಸತ್ಯವೇನು? ಯಾದವ ವಂಶದ ಅಂತ್ಯ ಯಾಕೆ ಸಂಭವಿಸಿತು? ಮತ್ತು ಕೃಷ್ಣನ ಅಂತಿಮ ಕ್ಷಣಗಳಲ್ಲಿ ನಿಜವಾಗಿ ಏನಾಯಿತು? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಕೃಷ್ಣನಿಗೆ ಗೊತ್ತಿದ್ದ ಭವಿಷ್ಯದ ರಹಸ್ಯಗಳು, ಗಾಂಧಾರಿಯ ಶಾಪ ಮತ್ತು ಯಾದವ ವಂಶದ ಅಂತ್ಯದ ಆರಂಭ. ಇಲ್ಲಿಯವರೆಗೆ ನಾವು ಶ್ರೀಕೃಷ್ಣನ ಜನ್ಮದಿಂದ ಹಿಡಿದು ಅವರ ದಿವ್ಯ ಲೀಲೆಗಳು, ರಾಧೆಯೊಂದಿಗಿನ ಆಧ್ಯಾತ್ಮಿಕ ಸಂಬಂಧ, ಸುದರ್ಶನ ಚಕ್ರದ ಮಹತ್ವ ಮತ್ತು ನರಕಾಸುರನ ಕಥೆಯವರೆಗೆ ಅನೇಕ ರಹಸ್ಯಗಳನ್ನು ತಿಳಿದುಕೊಂಡೆವು. ಆದರೆ ಈಗ ನಾವು ಕೃಷ್ಣನ ಜೀವನದ ಅತ್ಯಂತ ಗಂಭೀರ ಹಂತವನ್ನು ಪ್ರವೇಶಿಸುತ್ತಿದ್ದೇವೆ. ಮಹಾಭಾರತದ ಯುದ್ಧ ಮುಗಿದಿತ್ತು. ಕೌರವರ ಸಾಮ್ರಾಜ್ಯ ನೆಲಸಮವಾಗಿತ್ತು. ಪಾಂಡವರು ಜಯಗಳಿಸಿದ್ದರು. ಹೊರಗೆ ನೋಡಿದರೆ ಧರ್ಮ ಗೆದ್ದಂತೆ ಕಾಣುತ್ತಿತ್ತು. ಆದರೆ ಕೃಷ್ಣನ ಮುಖದಲ್ಲಿ ವಿಜಯದ ಹೆಮ್ಮೆ ಇರಲಿಲ್ಲ, ಏಕೆಂದರೆ ಅವರಿಗೆ ತಿಳಿದಿತ್ತು, ಯುದ್ಧ ಮುಗಿದರೂ ಅದರ ಪರಿಣಾಮಗಳು ಇನ್ನೂ ಮುಗಿದಿರಲಿಲ್ಲ. ಯುದ್ಧದ ನಂತರದ ಮೌನ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಸಾವಿರಾರು ಯೋಧರ ದೇಹಗಳು ಬಿದ್ದಿದ್ದವು. ಅರಮನೆಗಳಲ್ಲಿ ಸಂತೋಷಕ್ಕಿಂತ ದುಃಖವೇ ಹೆಚ್ಚು. ಬಹುತೇಕ ಕುಟುಂಬಗಳು ತಮ್ಮವರನ್ನು ಕಳೆದುಕೊಂಡಿದ್ದವು. ಧರ್ಮದ ಜಯವಾಗಿದ್ದರೂ ಅದು ರಕ್ತದಿಂದ ಬರೆಯಲ್ಪಟ್ಟ ಜಯವಾಗಿತ್ತು. ಕೃಷ್ಣನಿಗೆ ಇದು ಮೊದಲೇ ಗೊತ್ತಿತ್ತು. ಆದ್ದರಿಂದಲೇ ಅವರು ಯುದ್ಧಕ್ಕೂ ಮುನ್ನ ಅನೇಕ ಬಾರಿ ಶಾಂತಿಯ ಪ್ರಯತ್ನ ಮಾಡಿದ್ದರು. ಅವರು ದೂತನಾಗಿ ಹೋದರು, ಸಂಧಿಯ ಪ್ರಸ್ತಾಪ ಮಾಡಿದರು, ಕೇವಲ 5 ಹಳ್ಳಿಗಳನ್ನಾದರೂ ಕೊಡಿ ಎಂದು ಕೇಳಿದರು. ಆದರೆ ದುರ್ಯೋಧನ ಒಪ್ಪಲಿಲ್ಲ. ಯುದ್ಧ ಅನಿವಾರ್ಯವಾಯಿತು. ಕೃಷ್ಣನಿಗೆ ಭವಿಷ್ಯ ಗೊತ್ತಿತ್ತೆ? ಈ ಪ್ರಶ್ನೆ ಅನೇಕ ಶತಮಾನಗಳಿಂದ ಚರ್ಚೆಯಲ್ಲಿದೆ. ಭಕ್ತಿ ಪರಂಪರೆಯಲ್ಲಿ ಕೃಷ್ಣನನ್ನು ದಿವ್ಯಜ್ಞಾನವುಳ್ಳ ಅವತಾರವೆಂದು ಕಾಣಲಾಗುತ್ತದೆ. ಅದರಿಂದ ಭವಿಷ್ಯದ ಪರಿಣಾಮಗಳನ್ನು ಅವರು ತಿಳಿದಿದ್ದರು ಎಂಬ ನಂಬಿಕೆಯಿದೆ. ಆದರೆ ಅವರು ಪ್ರತಿಯೊಂದು ಘಟನೆಯನ್ನು ಬಲವಂತವಾಗಿ ತಡೆಯಲಿಲ್ಲ. ಏಕೆಂದರೆ ಧರ್ಮವನ್ನು ಸ್ಥಾಪಿಸುವುದು ಮತ್ತು ಮನುಷ್ಯನ ಸ್ವತಂತ್ರ ಆಯ್ಕೆಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುವುದು ಒಂದೇ ವಿಷಯವಲ್ಲ. ಕೃಷ್ಣ ಮಾರ್ಗವನ್ನು ತೋರಿಸುತ್ತಾರೆ, ಆದರೆ ಆಯ್ಕೆ ಮಾಡುವ ಜವಾಬ್ದಾರಿ ಮನುಷ್ಯನದ್ದೇ. ಗಾಂಧಾರಿಯ ದುಃಖ. ಯುದ್ಧ ಮುಗಿದ ನಂತರ ಗಾಂಧಾರಿ ಯುದ್ಧಭೂಮಿಗೆ ಬಂದಳು. ಅವಳ 100 ಮಂದಿ ಪುತ್ರರು ಮೃತಪಟ್ಟಿದ್ದರು. ತಾಯಿಯ ಹೃದಯವು ನೋವಿನಿಂದ ತುಂಬಿತ್ತು. ಅವಳು ಕೃಷ್ಣನತ್ತ ನೋಡಿದಳು. ಈ ಯುದ್ಧವನ್ನು ತಡೆಯುವ ಶಕ್ತಿ ನಿನಗಿತ್ತು, ಆದರೂ ಇದು ನಡೆಯಲು ಅವಕಾಶ ಕೊಟ್ಟೆ. ಅವಳ ನೋವು ಕೋಪವಾಗಿ ಮಾರ್ಪಟ್ಟಿತು. ಜನಪ್ರಿಯ ಪುರಾಣ ಪರಂಪರೆಯ ಪ್ರಕಾರ ಅವಳು ಕೃಷ್ಣನಿಗೆ ಶಾಪ ನೀಡಿದಳು, ನನ್ನ ವಂಶ ನಾಶವಾದಂತೆ ನಿನ್ನ ಯಾದವ ವಂಶವೂ ನಾಶವಾಗುತ್ತದೆ. ಕೃಷ್ಣ ಶಾಂತವಾಗಿ ಆ ಶಾಪವನ್ನು ಸ್ವೀಕರಿಸಿದನೆಂದು ಕಥೆ ಹೇಳುತ್ತದೆ. ಅವರು ವಾದಿಸಲಿಲ್ಲ, ಏಕೆಂದರೆ ಪ್ರತಿಯೊಂದು ಕ್ರಿಯೆಗೆ ಒಂದು ಫಲವಿದೆ ಎಂಬ ಧರ್ಮತತ್ವವನ್ನು ಅವರು ಅರಿತಿದ್ದರು. ಯಾದವ ವಂಶದಲ್ಲಿ ಬದಲಾವಣೆ. ವರ್ಷಗಳು ಕಳೆದವು. ದ್ವಾರಕೆಯಲ್ಲಿ ಐಶ್ವರ್ಯ ಹೆಚ್ಚಾಯಿತು, ಶಕ್ತಿ ಹೆಚ್ಚಾಯಿತು. ಆದರೆ ನಿಧಾನವಾಗಿ ವಿನಯ ಕಡಿಮೆಯಾಗತೊಡಗಿತು. ಯಾದವ ಯುವಕರಲ್ಲಿ ಅಹಂಕಾರ ಬೆಳೆಯಿತು. ಅವರು ಋಷಿಗಳನ್ನು ಹಾಸ್ಯ ಮಾಡಲು ಆರಂಭಿಸಿದರು ಎಂಬ ಪುರಾಣ ಪ್ರಸಂಗವಿದೆ. ಒಂದು ದಿನ ಕೆಲವರು ಒಬ್ಬ ಯುವಕನಿಗೆ ಮಹಿಳೆಯ ವೇಷ ಹಾಕಿ ಋಷಿಗಳ ಬಳಿಗೆ ಹೋಗಿ ಕೇಳಿದರು, ಇವಳಿಗೆ ಗಂಡು ಮಗುವಾಗುತ್ತದೆಯೇ, ಹೆಣ್ಣು ಮಗುವಾಗುತ್ತದೆಯೇ? ಋಷಿಗಳು ಇದು ಹಾಸ್ಯವೆಂದು ಅರಿತು ಕೋಪಗೊಂಡರು. ಅವರು ಹೇಳಿದರು, ನೀವು ಹೊತ್ತು ತಂದಿರುವುದು ಮಗು ಅಲ್ಲ, ನಿಮ್ಮ ವಂಶದ ನಾಶಕ್ಕೆ ಕಾರಣವಾಗುವ ಕಬ್ಬಿಣದ ಮುಸಲ. ಕೆಲ ದಿನಗಳ ನಂತರ ಆ ಮಾತು ನಿಜವಾಯಿತು ಎಂದು ಪುರಾಣಗಳು ವರ್ಣಿಸುತ್ತವೆ. ಆ ಕಬ್ಬಿಣದ ಮುಸಲವನ್ನು ಪುಡಿಮಾಡಿ ಸಮುದ್ರಕ್ಕೆ ಎಸೆದರು. ಅದರ ಅವಶೇಷಗಳಿಂದಲೇ ನಂತರ ಯಾದವರ ವಿನಾಶಕ್ಕೆ ಕಾರಣವಾದ ಘಟನೆಗಳು ಸಂಭವಿಸಿದವು ಎಂದು ಹೇಳಲಾಗುತ್ತದೆ. ಈ ಕಥೆಯ ತಾತ್ವಿಕ ಸಂದೇಶ ಸ್ಪಷ್ಟವಾಗಿದೆ. ಸಂಪತ್ತು, ಅಧಿಕಾರ ಮತ್ತು ವಿಜಯ ಇದ್ದರೂ
ವಿನಯ ಇಲ್ಲದಿದ್ದರೆ ಪತನ ದೂರದಲ್ಲಿರುವುದಿಲ್ಲ. ಅಂತ್ಯದ ನೆರಳು. ಕೃಷ್ಣನಿಗೆ ಈಗ ಒಂದು ವಿಷಯ ಸ್ಪಷ್ಟವಾಗಿತ್ತು. ತಮ್ಮ ಅವತಾರದ ಕಾರ್ಯ ಪೂರ್ಣಗೊಳ್ಳುತ್ತಿದೆ. ದ್ವಾಪರ ಯುಗ ಅಂತ್ಯಕ್ಕೆ ಬರುತ್ತಿದೆ. ಕಲಿಯುಗದ ಆರಂಭ ಸಮೀಪಿಸುತ್ತಿದೆ. ಅವರು ಆತಂಕ ಪಡಲಿಲ್ಲ, ಏಕೆಂದರೆ ಜನನ ಮತ್ತು ಅಂತ್ಯ ಎರಡು ಕಾಲಚಕ್ರದ ಭಾಗವೆಂದು ಅವರು ಬೋಧಿಸಿದ್ದರು. ಆದರೆ ಇನ್ನೂ ಒಂದು ಮಹತ್ವದ ಘಟನೆ ನಡೆಯಬೇಕಿತ್ತು. ಅದು ಕೃಷ್ಣನ ಜೀವನದ ಕೊನೆಯ ದಿನ. ಒಂದು ಬೇಟೆಗಾರ, ಒಂದು ಬಾಣ ಮತ್ತು ಯುಗದ ಅಂತ್ಯವನ್ನು ಸೂಚಿಸಿದ ಕ್ಷಣ. ಅದರೊಂದಿಗೆ ದ್ವಾರಕೆಯ ಭವಿಷ್ಯವು ಶಾಶ್ವತವಾಗಿ ಬದಲಾಗಲಿತ್ತು. ಅದನ್ನು ಮುಂದಿನ ಅಂತಿಮ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಕೃಷ್ಣನ ಕೊನೆಯ ಕ್ಷಣಗಳು, ಜರ ಬೇಟೆಗಾರನ ಬಾಣ ಮತ್ತು ದ್ವಾರಕೆಯ ಅಂತ್ಯ. ಪ್ರತಿಯೊಂದು ಅವತಾರಕ್ಕೂ ಒಂದು ಆರಂಭವಿರುತ್ತದೆ, ಹಾಗೆಯೇ ಒಂದು ಅಂತ್ಯವೂ ಇರುತ್ತದೆ. ಆದರೆ ಶ್ರೀಕೃಷ್ಣನ ಅಂತ್ಯ ಸಾಮಾನ್ಯ ಮನುಷ್ಯನ ಮರಣದಂತಿರಲಿಲ್ಲ. ಅದು ಒಂದು ಯುಗದ ಅಂತ್ಯವಾಗಿತ್ತು. ಒಂದು ಮಹಾನ್ ದಿವ್ಯ ಕಾರ್ಯದ ಪೂರ್ಣವಿರಾಮವಾಗಿತ್ತು. ಯಾದವ ವಂಶದ ಅಂತಿಮ ದಿನ. ಯಾದವರೊಳಗಿನ ಕಲಹ ನಿಧಾನವಾಗಿ ಭೀಕರ ರೂಪ ಪಡೆದುಕೊಂಡಿತು. ಸಣ್ಣ ವಾಗ್ವಾದಗಳು ದೊಡ್ಡ ಸಂಘರ್ಷಗಳಾದವು. ಕೋಪ, ಅಹಂಕಾರ ಮತ್ತು ಮದ್ಯದ ಅಮಲಿನಲ್ಲಿ ಅವರು ಪರಸ್ಪರವೇ ಹೋರಾಡತೊಡಗಿದರು ಎಂದು ಪುರಾಣಗಳು ವಿವರಿಸುತ್ತವೆ. ಒಂದಾನೊಂದು ಕಾಲದಲ್ಲಿ ಯಾರನ್ನೂ ಸೋಲಿಸಲಾಗದ ಮಹಾವೀರರು ಕೊನೆಗೆ ತಮ್ಮವರ ಕೈಯಲ್ಲೇ ಪ್ರಾಣ ಕಳೆದುಕೊಂಡರು. ಇದು ಹೊರಗಿನ ಶತ್ರುವಿನ ಸೋಲಲ್ಲ, ಒಳಗಿನ ಅಹಂಕಾರದ ಸೋಲು. ಕೃಷ್ಣ ಇದನ್ನೆಲ್ಲ ಮೌನವಾಗಿ ನೋಡುತ್ತಿದ್ದರು, ಏಕೆಂದರೆ ಕಾಲಚಕ್ರ ತನ್ನ ಕೆಲಸವನ್ನು ಮಾಡುತ್ತಿತ್ತು. ಅರಣ್ಯದ ಮೌನ. ಯಾದವ ವಂಶದ ಅಂತ್ಯದ ನಂತರ ಕೃಷ್ಣ ಒಬ್ಬರೇ ಅರಣ್ಯದತ್ತ ನಡೆದರು. ಅವರಿಗೆ ಅರಮನೆಯ ವೈಭವ ಬೇಕಿರಲಿಲ್ಲ, ರಾಜಾಸನ ಬೇಕಿರಲಿಲ್ಲ. ಅವರು ಒಂದು ದೊಡ್ಡ ಮರದ ಕೆಳಗೆ ಶಾಂತವಾಗಿ ಕುಳಿತರು. ಒಂದು ಕಾಲನ್ನು ಇನ್ನೊಂದು ಕಾಲಿನ ಮೇಲೆ ಇಟ್ಟು ಧ್ಯಾನದಲ್ಲಿ ಲೀನರಾದರು. ಆ ಕ್ಷಣದಲ್ಲಿ ಅವರ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ತಮ್ಮ ಅವತಾರದ ಉದ್ದೇಶ ಪೂರ್ಣಗೊಂಡಿದೆ ಎಂಬ ಅರಿವು ಅವರಿಗೆ ಸ್ಪಷ್ಟವಾಗಿತ್ತು. ಜರ ಬೇಟೆಗಾರ. ಅದೇ ಅರಣ್ಯದಲ್ಲಿ ಜರ ಎಂಬ ಬೇಟೆಗಾರ ಬೇಟೆಯಾಡುತ್ತಿದ್ದನು. ದೂರದಲ್ಲಿ ಅವನಿಗೆ ಒಂದು ಮೃಗದ ಕಿವಿಯಂತೆ ಕಾಣಿಸಿತು. ಅದು ನಿಜವಾಗಿ ಕೃಷ್ಣನ ಪಾದದ ಭಾಗವಾಗಿತ್ತು. ಅವನು ಯೋಚಿಸದೆ ಬಾಣವನ್ನು ಹಾರಿಸಿದನು. ಬಾಣ ನೇರವಾಗಿ ಕೃಷ್ಣನ ಪಾದಕ್ಕೆ ತಗುಲಿತು. ಬಾಣ ತಗುಲಿದ ಕ್ಷಣದಲ್ಲೇ ಜರ ಓಡಿಬಂದ. ಅವನು ನೋಡಿದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದ. ನಾನು ಭಗವಂತನಿಗೆ ಬಾಣ ಹಾರಿಸಿದ್ದೇನಾ? ಅವನು ಕಣ್ಣೀರಿಟ್ಟು ಕ್ಷಮೆ ಕೇಳಿದ. ಕೃಷ್ಣನ ಉತ್ತರ. ಕೃಷ್ಣ ಕೋಪಗೊಂಡಿಲ್ಲ. ಅವರು ಜರಾನನ್ನು ಸಮಾಧಾನಪಡಿಸಿದರು. ನೀನು ತಿಳಿದು ಮಾಡಿಲ್ಲ, ದುಃಖಪಡಬೇಡ. ಕೆಲವು ಪುರಾಣ ಪರಂಪರೆಗಳಲ್ಲಿ ಇದು ಹಿಂದಿನ ಜನ್ಮದ ಕರ್ಮಫಲದ ಪೂರ್ಣತೆ ಎಂದು ವಿವರಿಸಲಾಗುತ್ತದೆ. ಅಂದರೆ ವಿಶ್ವದ ಪ್ರತಿಯೊಂದು ಘಟನೆಗೂ ಕಾಲ ಮತ್ತು ಕಾರಣಗಳ ಸರಪಳಿ ಇರುತ್ತದೆ ಎಂಬ ಸಂದೇಶ. ಕೃಷ್ಣನ ಅಂತಿಮ ಮಾತುಗಳಲ್ಲಿ ಭಯ ಇರಲಿಲ್ಲ, ಕ್ಷಮೆ ಮಾತ್ರ ಇತ್ತು. ಅದೇ ಅವರ ಜೀವನದ ಸಾರ. ದೇವಲೋಕಕ್ಕೆ ಮರಳುವ ಕ್ಷಣ. ಪುರಾಣಗಳ ಪ್ರಕಾರ ಆ ನಂತರ ಕೃಷ್ಣನು ತನ್ನ ದಿವ್ಯಸ್ವರೂಪವನ್ನು ಧರಿಸಿ ಪರಮಧಾಮಕ್ಕೆ ಮರಳಿದನು. ಭೂಮಿಯ ಮೇಲೆ ಅವರ ಅವತಾರ ಕಾರ್ಯ ಪೂರ್ಣಗೊಂಡಿತು. ಅವರ ನಿರ್ಗಮನದೊಂದಿಗೆ ದ್ವಾಪರ ಯುಗ ಅಂತ್ಯಗೊಂಡು ಕಲಿಯುಗ ಆರಂಭವಾಯಿತು ಎಂದು ಪರಂಪರೆ ಹೇಳುತ್ತದೆ. ದ್ವಾರಕೆಯ ಅಂತ್ಯ. ಕೃಷ್ಣನ ನಿರ್ಗಮನದ ನಂತರ ದ್ವಾರಕೆಯಲ್ಲಿ ವಿಚಿತ್ರ ಘಟನೆಗಳು ಆರಂಭವಾದವು. ಸಮುದ್ರದ ಅಲೆಗಳು ನಿಧಾನವಾಗಿ ನಗರವನ್ನು ಆವರಿಸಲು ಆರಂಭಿಸಿದವು. ಜನರು ನಗರವನ್ನು ತೊರೆಯತೊಡಗಿದರು. ಕೊನೆಗೆ ದ್ವಾರಕೆಯ ಬಹುಭಾಗ ಸಮುದ್ರದಲ್ಲಿ ಮುಳುಗಿತು ಎಂದು ಪುರಾಣಗಳು ವರ್ಣಿಸುತ್ತವೆ. ಈ ಘಟನೆಯ ತಾತ್ವಿಕ ಅರ್ಥ ಅತ್ಯಂತ ಆಳವಾಗಿದೆ. ಎಷ್ಟೇ ಶ್ರೀಮಂತ ನಗರವಾಗಿದ್ದರು, ಎಷ್ಟೇ ಶಕ್ತಿಶಾಲಿ ಸಾಮ್ರಾಜ್ಯವಾಗಿದ್ದರು, ಕಾಲದ ಮುಂದೆ ಯಾವುದೂ ಶಾಶ್ವತವಲ್ಲ. ದ್ವಾರಕೆಯ ಕುರಿತು ಪುರಾತತ್ವ ಅಧ್ಯಯನ. ಇಂದಿನ ಭಾರತದ ಪಶ್ಚಿಮ ಕರಾವಳಿಯ ಸಮುದ್ರದಡಿಯಲ್ಲಿ ಕೆಲವು ಪ್ರಾಚೀನ ನಿರ್ಮಾಣಗಳ ಅವಶೇಷಗಳು ಪತ್ತೆಯಾಗಿವೆ. ಇವುಗಳು ಬಹಳ ಆಸಕ್ತಿದಾಯಕವಾಗಿದ್ದರೂ ಅವುಗಳೇ ಪುರಾಣಗಳಲ್ಲಿ ವರ್ಣಿಸಲಾದ ದ್ವಾರಕೆಯೆಂದು ಅಂತಿಮವಾಗಿ ಸಾಬೀತಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಪುರಾಣದ ಕಥೆ ಮತ್ತು ಪುರಾತತ್ವದ ಸಾಕ್ಷ್ಯಗಳನ್ನು ಪ್ರತ್ಯೇಕವಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯ. ಕೃಷ್ಣನ ಜೀವನದ ನಿಜವಾದ ಸಂದೇಶ. ಕೃಷ್ಣನು ಕೇವಲ ಅದ್ಭುತಗಳನ್ನು ಮಾಡಿದ ದೇವರಲ್ಲ, ಅವರು ಜೀವನವನ್ನು ಹೇಗೆ ಬದುಕಬೇಕು ಎಂದು ಕಲಿಸಿದ ಗುರು. ಅವರು ಕಲಿಸಿದುದು ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಅತಿಯಾದ ಆಸಕ್ತಿ ಬಿಡು, ಅಧಿಕಾರ ಬಂದರೂ ವಿನಯ ಕಳೆದುಕೊಳ್ಳಬೇಡ, ಶಕ್ತಿ ಇದ್ದರೂ ಅದನ್ನು ಧರ್ಮದ ರಕ್ಷಣೆಗೆ ಮಾತ್ರ ಬಳಸು, ಶತ್ರುವಿನ ಮೇಲೂ ದ್ವೇಷವಲ್ಲ, ವಿವೇಕ ಇರಲಿ, ಕ್ಷಮೆ ದುರ್ಬಲತೆ ಅಲ್ಲ, ಅದು ಮಹಾಶಕ್ತಿ. ಈ ಡಾಕ್ಯುಮೆಂಟರಿಯ ಅಂತಿಮ ಸಂದೇಶ. ಶ್ರೀಕೃಷ್ಣನ ಜೀವನವನ್ನು ಕೇವಲ ಒಂದು ಪುರಾಣ ಕಥೆಯಾಗಿ ನೋಡಿದರೆ ನಾವು ಕೆಲವು ಘಟನೆಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತೇವೆ. ಆದರೆ ಅದನ್ನು ಧರ್ಮ, ತತ್ವಶಾಸ್ತ್ರ ಮತ್ತು ಮಾನವ ಜೀವನದ ಮಾರ್ಗದರ್ಶನವಾಗಿ ನೋಡಿದರೆ ಪ್ರತಿಯೊಂದು ಘಟನೆಯೂ ಹೊಸ ಅರ್ಥ ನೀಡುತ್ತದೆ. ಕಾರಾಗೃಹದಲ್ಲಿ ಜನಿಸಿದ ಮಗು, ಗೋಕುಲದಲ್ಲಿ ಬೆಣ್ಣೆ ಕದ್ದ ಬಾಲಕ, ಗೋವರ್ಧನವನ್ನು ಎತ್ತಿದ ರಕ್ಷಕ, ಅರ್ಜುನನಿಗೆ ಧರ್ಮದ ಮಾರ್ಗ ತೋರಿದ ಸಾರಥಿ, ಮತ್ತು ಕೊನೆಯಲ್ಲಿ ಕ್ಷಮೆಯೊಂದಿಗೆ ಭೂಮಿಯನ್ನು ತೊರೆದ ಯೋಗೇಶ್ವರ. ಇದೇ ಶ್ರೀಕೃಷ್ಣನ ಸಂಪೂರ್ಣ ಜೀವನ. ಅವರು ನಮಗೆ ಕಲಿಸಿದ ಮಹತ್ತರ ಸತ್ಯ ಒಂದೇ:
ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧರ್ಮವನ್ನು ಬಿಡಬೇಡಿ. ಎಷ್ಟೇ ಶಕ್ತಿ ಬಂದರೂ ಅಹಂಕಾರಕ್ಕೆ ಅವಕಾಶ ಕೊಡಬೇಡಿ. ಎಷ್ಟೇ ಯಶಸ್ಸು ಬಂದರೂ ವಿನಯವನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಕೊನೆಯಲ್ಲಿ ಉಳಿಯುವುದು ಅಧಿಕಾರವಲ್ಲ, ಸಂಪತ್ತಲ್ಲ, ಖ್ಯಾತಿಯಲ್ಲ. ಉಳಿಯುವುದು ನಮ್ಮ ಕರ್ಮ, ನಮ್ಮ ಧರ್ಮ ಮತ್ತು ನಾವು ಇತರರ ಜೀವನದಲ್ಲಿ ಬಿಟ್ಟ ಒಳ್ಳೆಯ ಗುರುತು ಮಾತ್ರ. ಇದರೊಂದಿಗೆ ಶ್ರೀಕೃಷ್ಣನ ಜೀವನದ 10 ಮಹಾ ರಹಸ್ಯಗಳ ಈ ಯಾತ್ರೆ ಮುಕ್ತಾಯವಾಗುತ್ತದೆ. ಜೈ ಶ್ರೀಕೃಷ್ಣ.